ನಮಸ್ಕಾರ. ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀ ಭುವನ್ ದೇವಾಡಿಗ ಅವರು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ತಾಣಗಳಲ್ಲಿ ಯುವಕರು ಮೊರೆ ಹೋಗುತ್ತಿರುವಂತಹ ಈ ಹೊತ್ತಿನಲ್ಲಿ ನಮ್ಮೊಂದಿಗಿರುವ ಈ ಯುವ ನಾಯಕ ವನ್ಯಜೀವಿ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವಂತಹ ಒಂದು ಮಹತ್ತರ ಕಾರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಸರ್. ಬಹುಶಃ ಈಗಿನ ಯುವ ಪೀಳಿಗೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಯ ಕಳೀತಾ ಇರುವಂಥವರು ಬಹಳಷ್ಟು ಜನ ಇರ್ತಾರೆ. ಆದರೆ ಈ ವನ್ಯಜೀವಿ ಸಂರಕ್ಷಣೆ ಅಂತಹ ಕ್ಷೇತ್ರಗಳಲ್ಲಿ ತೊಡಗಿಕೊಂಡಂತಹವರು ಬಹಳ ವಿರಳ ಅಂತ ನಾನು ಅಂದ್ಕೊಳ್ತೇನೆ. ಈ ಕ್ಷೇತ್ರದಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು? ಆಸಕ್ತಿ ಅಂತ ನನಗೆ ಅಂದರೆ ಆಲ್ ಆಫ್ ಅ ಸಡನ್ ನನಗೆ ಇದರಲ್ಲಿ ಹೋಗ್ಬೇಕಂತ ನನಗೇನು ಆಸಕ್ತಿ ಅಂತ ಏನೂ ಇರಲಿಲ್ಲ. ಆದರೆ ನಮ್ಮ ಈ ನನಗಿದೆಲ್ಲ ನಾನು ಇದು PUC ಅಂದರೆ ನನ್ನ PUC ಆ ಟೈಮಲ್ಲಿ ಕೆಲವೊಮ್ಮೆ ಆಕ್ಸಿಡೆಂಟ್ ಆದಂಥ ಬೆಕ್ಕಾಗಿರ್ಬೋದು ಅಥವಾ ನಾಯಿ ಮರಿ ಅದನ್ನೆಲ್ಲ ಮನೆಗೆ ತಂದು ಅದನ್ನೇ ನಾವೇ ಟ್ರೀಟ್ ಮಾಡಿ ಡಾಕ್ಟರ್ ಹತ್ರ ತಗೊಂಡಾಗ ಅದೆಲ್ಲ ಆ ಟೈಮಲ್ಲಿ ನಾನು ಮಾಡ್ತಾ ಇದ್ದೆ. ಸೊ ಟೈಮ್ ಹೋಗ್ತಾ ಹೋಗ್ತಾ ನಾನು ಮನೆಯಲ್ಲಿ ಒಮ್ಮೆ ಹಾವು ಬಂದಿತ್ತು. ಸೊ ಆ ಬಂದಿರುವಾಗ ಅದನ್ನು ಹೇಗೆ ಏನು ಮಾಡಬೇಕು, ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಆಗ ನಾನು ಮತ್ತೆ ಫಸ್ಟ್ ರೆಸ್ಕ್ಯೂ ಮಾಡಿದ್ದು ನಾನು ಮತ್ತೆ ನನ್ನ ಅಮ್ಮ. ಸೊ ಆ ದಿನದಿಂದ ಏನಾದರೆ ಒಂದು ಇದಕ್ಕೆ ಏನಾದರೂ ಮಾಡಬೇಕು, ಈ ಅಂದರೆ ವೈಲ್ಡ್ ಲೈಫಿಗೆ ಏನಾದರೂ ಮಾಡಬೇಕಂತ ಆ ದಿನದಿಂದ ಒಂದು ಆಸಕ್ತಿ ಹುಟ್ಟಿತ್ತು. ಅದಕ್ಕಿಂತ ನಂತರ ಚಿಕ್ಕ ಚಿಕ್ಕ ರೆಸ್ಕ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರಾದರೆ ಕರೆದ್ರೆ ಹೋಗಿ ರೆಸ್ಕ್ಯೂ ಮಾಡೋದು. ಬಟ್ ಅದರ ಬಗ್ಗೆ ಒಂದು ಸೈಂಟಿಫಿಕ್ ಆಗಿ ಅದನ್ನು ಹೇಗೆ ರೆಸ್ಕ್ಯೂ ಮಾಡಬೇಕು, ಹೇಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಿರಲಿಲ್ಲ. ಶಾಲಾ ದಿನಗಳಲ್ಲಿ ನೀವು ಇದರ ಬಗ್ಗೆ ಆಲೋಚನೆ ಮಾಡಿರಲಿಲ್ಲ? ಹಾಗಿದ್ರೆ ಶಾಲಾ ದಿನದಲ್ಲಿ ಅದೆಲ್ಲ ಅಷ್ಟಿರಲಿಲ್ಲ. ಯಾಕಂದ್ರೆ ನಾನು ಕಲಿತಾ ಇದ್ದದ್ದು ಕೇಂದ್ರೀಯ ವಿದ್ಯಾಲಯದಲ್ಲಿ. ಸೊ ಅಲ್ಲಿ ಏನಂದ್ರೆ ಬೆಳಿಗ್ಗೆ ಸ್ಕೂಲ್ ಬಸ್ ಹತ್ಕೊಂಡು ಸೀದಾ ಸ್ಕೂಲಿಗೆ ಹೋಗೋದು ಮತ್ತೆ ಅಲ್ಲಿಂದ ಬರೋದು. ನಾನು ಅಲೋಷಿಯಸ್ಗೆ ಬಂದ ನಂತರ, ಅಲೋಷಿಯಸ್ ಅದೊಂದು ಸಮುದ್ರ, ಅಲ್ಲಿ ಬಂದ ನಂತರ ತುಂಬಾ ಜನ ಭೇಟಿ ಆದೆ. ಆ ಒಂದು ಅಲ್ಲಿ ಒಂದು ನೆಟ್ವರ್ಕ್ ಬಿಲ್ಡ್ ಆಗ್ತದೆ. ಮತ್ತೆ ತುಂಬಾ ಇನ್ಸ್ಪಿರೇಷನ್ ಕೊಟ್ಟದ್ದು ನನಗೆ ಅಲೋಷಿಯಸ್ ಕಾಲೇಜಿನ ಸಹಾಯ ಪ್ರೋಗ್ರಾಮ್ ಅಂತ. ಆ ಸಹಾಯ ಪ್ರೋಗ್ರಾಮ್ ಅಲ್ಲಿ ನನಗೆ ಹಲವಾರು NGO ಅವರ ಜೊತೆ ಎಲ್ಲ ಸಂಪರ್ಕ ಆಯಿತು. ಸೊ ಆ ಸಂಪರ್ಕವನ್ನು ನಾನು ಅಲ್ಲಿಗೇನೆ ಬಿಡ್ಲಿಲ್ಲ, ಮತ್ತೆ ಆ ಸಂಪರ್ಕವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೆ. ನ್ಯಾಷನಲ್ ಎನ್ವೈರ್ಮೆಂಟ್ ಕೇರ್ ಫೆಡರೇಷನ್ ಆಗಿರ್ಬೋದು, ಮತ್ತೆ ಜೀತ್ ಮಿಲನ್ ರೋಚ್, ಸೊ ಅಂತವರ ಪರಿಚಯ ಆಗಿ ಅವರ ಜೊತೆಯಿಂದ ಅವರಿಂದ ಮತ್ತೆ ಬೇರೆ ಬೇರೆ ನೆಟ್ವರ್ಕ್ ಮಾಡ್ಕೊಂಡು ನಾನು ಕನೆಕ್ಟ್ ಮಾಡ್ಕೊಂಡು ಹೇಗೆ ಸೈಂಟಿಫಿಕ್ ಆಗಿ ಇದನ್ನು ಮಾಡ್ಬೋದು. ಯಾಕಂದ್ರೆ ಯಾವುದಾದ್ರೂ ಒಂದು ರೆಸ್ಕ್ಯೂ ಮಾಡಬೇಕಿದ್ರೆ ಅದನ್ನು ಎಥಿಕಲ್ ಆಗಿ ಮಾಡಬೇಕು. ನಮಗೆ ಅದರ ಬಗ್ಗೆ ಗೊತ್ತಿಲ್ಲ ಆದರೆ ಸುಮ್ಮನೆ ಅದಕ್ಕೆ ನಾಳೆ ಹಿಂಸೆ ಆಗಬಾರ್ದು ಅಂತ ಸೈಂಟಿಫಿಕ್ ಆಗಿ ಹೇಗೆ ಮಾಡ್ಬೇಕಂತ ಒಬ್ರೊಬ್ರದ್ದು ನೆಟ್ವರ್ಕಿಂಗ್ ಮಾಡ್ಕೊಂಡು ಹೋದೆ ನಾನು. ಈಗ ನಿಮ್ಮ ಪ್ರಾಥಮಿಕ ಹಂತಕ್ಕೆ ಬರುವುದಾದ್ರೆ, ಈಗ ನೀವು ಕೇಂದ್ರೀಯ ವಿದ್ಯಾಲಯದಲ್ಲಿ ಕಲಿತವರು, ಕೇಂದ್ರೀಯ ವಿದ್ಯಾಲಯಕ್ಕೆ ಹೋದಂತಹ ಕಾರಣ ಬಹುಶಃ ಎಲ್ಲ ಪೇರೆಂಟ್ಸ್ ಹೇಗೆ ಚೂಸ್ ಮಾಡ್ತಾರೆ ಅಂದ್ರೆ ಹತ್ತಿರದ ಶಾಲೆ. ಹೌದು, ಕೇಂದ್ರೀಯ ವಿದ್ಯಾಲಯ. ಯಾಕಂದ್ರೆ ನನ್ನ ಅಪ್ಪ BPCL ಅಲ್ಲಿ ಎಂಪ್ಲಾಯ್ ಆಗಿದ್ದಾರೆ. ಸೊ ಅದು ಸೆಂಟ್ರಲ್ ಗವರ್ಮೆಂಟ್ ಇದಾದ ಕಾರಣ, ಅಂದ್ರೆ ಟ್ರಾನ್ಸ್ಫರೇಬಲ್ ಜಾಬ್ ಆದ ಕಾರಣ, ಸೊ ಅಪ್ಪನ ಇದರಿಂದ ನನಗೆ ಸೆಂಟ್ರಲ್ ಸ್ಕೂಲಿಗೆ ಹಾಕಿದ್ರು. ಸೊ ಅದೊಂದು ಮೇನ್ ರೀಸನ್ ಅಲ್ಲಿ ಹೋಗ್ಲಿಕ್ಕೆ ಕೇಂದ್ರೀಯ ವಿದ್ಯಾಲಯ. ಓಕೆ, ನಿಮ್ಮಲ್ಲಿ ಆ ಶಾಲೆಯಲ್ಲಿ ಅಂತಹ ಬೆಳವಣಿಗೆಯನ್ನು ಪೂರಕ ಬೆಳವಣಿಗೆ ಏನಾದ್ರು ಇಲ್ಲ? ಅಲ್ಲಿ ಆಪ್ಷನ್ಸ್ ಇದ್ವಾ? ಅಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ತುಂಬ ಆಪರ್ಚುನಿಟಿ ಇತ್ತು. ಯಾಕಂದರೆ ಅಲ್ಲಿ ನಮಗೆ ಪ್ರತಿ ವರ್ಷ ನಮ್ಮ ಫ್ರೆಂಡ್ಸ್ಗಳು ಚೇಂಜ್ ಆಗ್ತಿದ್ರು. ಯಾಕೆಂದರೆ ಒಬ್ರು ಟ್ರಾನ್ಸ್ಫರ್ ಆಗ್ತಾಯಿದ್ರು, ಇನ್ನೊಬ್ರು ಟ್ರಾನ್ಸ್ಫರ್ ಆಗಿ ಬರ್ತಿದ್ರು. ಸೊ ಅದೊಂದು ಮಿಕ್ಸ್ ನಮಗೆ ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್, ಈಗ ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್, ಇದಕ್ಕೆ ಸ್ಕಿಟ್, ಡ್ರಾಮಾ, ರೀಜನಲ್ ಲೆವೆಲಲ್ಲಿ, ಮತ್ತು ಹೈಯೆಸ್ಟ್ ಅದು ಸೈನ್ಸ್ ಇದಕ್ಕೆ ಎಕ್ಸಿಬಿಷನ್ಗೆಲ್ಲ ನಾವು ಹೋಗ್ತಾ ಇದ್ವಿ. ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಬಟ್ ಇದು ಅಲ್ಲಿಂದ ಹೊರಗಡೆ ಜಗತ್ತು ನಮಗೆ ಅಷ್ಟು ಗೊತ್ತಿರ್ಲಿಲ್ಲ. ನಾವಂದ್ರೆ ಸ್ಕೂಲ್ ಬಸ್ ಅಲ್ಲಿ ಕಲಿಸ್ತಿದ್ರು, ಸ್ಕೂಲ್ ಬಸ್ ಅಲ್ಲಿ ವಾಪಸ್ ಬರ್ತಿದ್ವಿ, ನಮ್ಮ ಕೆಲಸ ಮಾಡ್ತಿದ್ವಿ ಅಷ್ಟೇ. ಅಂದ್ರೆ ನನಗೆ ಲೋಕಲ್ ಸಂಪರ್ಕ ಅಷ್ಟು ಇರ್ಲಿಲ್ಲ. ಅಲೋಷಿಯಸ್ಗೆ ಬಂದ ನಂತರ ಅದೊಂದು ಜನರ ಕನೆಕ್ಷನ್ ಆಗಿ ಅಲೋಷಿಯಸ್ಗೆ ಬಂದೆ. ಮತ್ತೆ ನಾನು ಮಾಡಿದಂತ ಇದು ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಮಾಡಿದ್ದು ನಾನು BSc. ಝೂಯಾಲಜಿಗೆ ಸಂಬಂಧ ಇಲ್ಲ, ಬಟ್ ಬರುವ ದಿನದಲ್ಲಿ ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಆಯಿತು. ಸೊ ಇದರ ಹಿಂದೆ ಬೇರೆ ಬೇರೆ ಸ್ಟಡೀಸ್ ಎಲ್ಲ ಮಾಡಿದೆ. ಮತ್ತೆ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಅಂತ ಒಂದು ಓಲ್ಡೆಸ್ಟ್ ಆರ್ಗನೈಸೇಷನ್ ಇದೆ. ಅದರ ಮೆಂಬರ್ಶಿಪ್ಸ್ ನಾನು ಮಾಡ್ಕೊಂಡು ಅವರ ಜೊತೆ ಕೆಲವು ಕೋರ್ಸ್ ಎಲ್ಲ ಮಾಡಿದೆ. ಈಗ ನೀವು ಇಂಟ್ರೆಸ್ಟ್ ಇದ್ದರೂ ಕೂಡ, ಈಗ ಕನ್ಸರ್ವೇಷನ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೂ ಕೂಡ ಅದರ ಹತ್ತಿರ ಹೋಗಿ ಅದನ್ನು
ಪರಿಚಯ ಮಾಡಿಕೊಂಡು ಅದರೊಟ್ಟಿಗೆ ಸಂಪರ್ಕ ಸಾಧಿಸುವಂಥದ್ದು ಸ್ವಲ್ಪ ಕಷ್ಟಕರವಾದಂತಹ ಕೆಲಸ ಅಲ್ವಾ? ಅದನ್ನು ನೀವು ಹೇಗೆ ಕರಗತ ಮಾಡ್ಕೊಂಡ್ರಿ, ಪ್ರಾಕ್ಟೀಸ್ ಮಾಡ್ಕೊಂಡ್ರಿ? ಇವಾಗ ಮೇಜರ್ ಆಗಿ ನಮಗೆ ಮಂಗಳೂರು ಇದರಲ್ಲಿ ಒಂದು ವೈಲ್ಡ್ ಲೈಫ್ ಅಂದರೆ ಮೇಜರ್ ಆಗಿ ನಿಮಗೆ ಸಿಗೋದು ಹಾವು. ಸೊ ಸ್ನೇಕ್ ಆ ಕ್ಯಾಟರಿ. ಮುಂಚೆ ಹೇಗೆ ಅಂದರೆ ನಮಗೆ ಕೇವಲ 4 ಹಾವಿನ ಹೆಸರು ಮಾತ್ರ ಗೊತ್ತಿತ್ತು. ಸೊ ಅದಕ್ಕಿಂತ ಜಾಸ್ತಿ ಹಾವು ಇದೆ ಅಂತಲೇ ಗೊತ್ತಿರಲಿಲ್ಲ. ಬಟ್ ಸ್ಲೋಲಿ ಅದೇ ಜನರು ಸಿಗ್ತಾ ಹೋದ್ರು, ಅವರಿಂದ ಕಲಿತಾ ಹಲವಾರು 300ಕ್ಕಿಂತ ಜಾಸ್ತಿ ವೆರೈಟಿಯ ಸ್ಪೀಶಿ ಹಾವು ಇಂಡಿಯಾದಲ್ಲಿ ಇದೆ. ನಮಗೆ ಗೊತ್ತಿರೋದು 4 ಕೆರೆ ಹೆಬ್ಬಾವು, ಮತ್ತೆ ಹೆಬ್ಬಾವು, ನಮ್ಮ ಕನ್ನಡಿ ಹಾವು, ನಾಗರಾವು ಅಂತ. ತುಂಬಾ ಜನರು ಈಗ ನೋಡಿ ಮಂಡದ ಹಾವು ಅಂದ್ರೆ ಕಂದೋಡಿ ಹಾವು ಅಂತ, ಬಾಡಿಯಲ್ಲಿ ಗೀಟ್ ಇದ್ರ ತಕ್ಷಣ ಅದು ಕಂದೋಡಿ ಅಂತ ಗುರುತಿಸಿ ಕೊಂದು ಬಿಡ್ತಾರೆ. ಸೊ ಬಟ್ ಕೆಲವು ಹಾವು ವಿಷಕಾರಿ ಹಾವು ಹಾಗೇ ಇರುದಿಲ್ಲ. ಸೊ ಜನರು ನಾವು ಸಹ ಆ ಮೆಂಟಾಲಿಟಿ ಇಟ್ಕೊಂಡು ಮುಂಚೆ ಇದ್ವಿ. ಬಟ್ ಕಲಿತಾ ಅದರ ಬಗ್ಗೆ ಅದು ಎಲ್ಲ ಹಾವಿನ ಒಂದು ಇಂಪಾರ್ಟೆನ್ಸ್ ಏನಂತ ನಮಗೆ ಗೊತ್ತಾಯ್ತು, ಎಷ್ಟು ಇಂಪಾರ್ಟೆಂಟ್ ಇದೆ ಇಕೋಸಿಸ್ಟಮ್ ಅಲ್ಲಿ ಇದು ಮಾಡ್ಲಿಕ್ಕೆ ಅಂತ. ಅದು ಕೊಲ್ಲುದು ಎಷ್ಟು ಸಮಂಜಸ ಸರ್? ಈಗ ವಿಷ ಆದ್ರೂ ವಿಷ ಇಲ್ಲದಿದ್ರು ಹಾವುಗಳನ್ನು ಕೊಲ್ಲುವುದು ಎಷ್ಟು ಸಮಂಜಸ ಅಂತ ಹೇಳ್ತೀರಿ? ಯಾಕೆಂದ್ರೆ ನೋಡಿ, ಎಲ್ಲ ಹಾವಿನ ವೆನಮ್ ಇಂದ ನಮಗೆ ಮೆಡಿಸಿನ್, ಈಗ ಆಂಟಿ ವೆನಮ್ ಮಾಡ್ಬೇಕಾದ್ರೆ ಹಾವಿನ ವೆನಮ್ ಬೇಕು. ನಾಳೆ ಆ ಹಾವಿನೇ ಸಂತಾನ ನಾಶ ಆದ್ರೆ ಅದರಿಂದ ಆಂಟಿ ವೆನಮ್ ಹೇಗೆ ಮಾಡೋದು? ಸೊ ಅದಕ್ಕೆಲ್ಲ ಅಂದ್ರೆ ಮತ್ತೆ ಎಲ್ಲ ಹಾವಿಗೆ ಅದರ ಬೇಕಾದಂತ ಒಂದು ರೀಸನ್ ಇದೆ. ಈ ಪರಿಸರದಲ್ಲಿ ಇರ್ಬೇಕಿದ್ರೆ ಈಗ ಇಲಿಯ ಸಂಖ್ಯೆ ಜಾಸ್ತಿ ಆದ್ರೆ ಅದನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ಹಾವು ಬೇಕು. ಇಲಿಯ ಸಂಖ್ಯೆ ಜಾಸ್ತಿ ಆದ್ರೆ ಆಟೋಮ್ಯಾಟಿಕ್ ಡಿಸೀಸಸ್ ಜಾಸ್ತಿ ಆಗ್ತದೆ. ಸೊ ಅದನ್ನು ಕಂಟ್ರೋಲ್ ಮಾಡ್ಬೇಕಿದ್ರೆ ಹಾವು ಅಗತ್ಯ. ಸೊ ಅದಕ್ಕೆ ಅದೊಂದು ಇಕೋಸಿಸ್ಟಮ್ ಅಂತ ಹೇಳ್ತೀರಾ? ಇಕೋಸಿಸ್ಟಮ್ ಅಲ್ಲಿ ಇಂಪಾರ್ಟೆಂಟ್ ಮೇಜರ್ ರೋಲ್ ಸ್ನೇಕ್ಸ್ ಪ್ಲೇ ಮಾಡ್ತಾ ಇದೆ ಅಲ್ವಾ? ಈಗ ಹಾವಿನ ಸಂಖ್ಯೆ ಈಗ ಊರಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳುವಾಗ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿ ಕಾಂಕ್ರೀಟೀಕರಣ ಜಾಸ್ತಿ ಆಗಿದೆ ಅಂತ ಹೇಳ್ತೀರಾ? ಇಲ್ಲ, ಸೊ ಅರ್ಬನೈಸೇಷನ್ ಆಗುವಾಗ ಹಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಉಂಟು, ಹಾವು ಕಾಣಿಸ್ತಾ ಇದೆ ಅಂತ ತುಂಬಾ ಜನರು ತುಂಬಾ ಕಾಲ್ಸ್ ಬರ್ತದೆ ನಮಗೆ. ಅದು ಯಾಕೆ ಅಂದ್ರೆ ಮೇಜರ್ ಆಗಿ ನಮ್ಮ ಸಿಟಿಯಲ್ಲಿ ಇವಾಗ ಸೀವೇಜ್ ಸಿಸ್ಟಮ್ ಸರಿ ಇಲ್ಲ, ವೇಸ್ಟ್ ಡಂಪಿಂಗ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ರೋಡಿನ ಅಕ್ಕಪಕ್ಕದಲ್ಲಿ. ಸೊ ಈ ವೇಸ್ಟ್ ಎಲ್ಲ ಡಂಪ್ ಆಗುವಾಗ ಈ ಸಹಜವಾಗಿ ರಾಟ್ಸ್ ಜಾಸ್ತಿ ಆಗ್ತದೆ, ಇಲಿಯ ಸಂಖ್ಯೆ ಜಾಸ್ತಿ ಆಗ್ತದೆ. ಇಲಿಯ ಸಂಖ್ಯೆ ಜಾಸ್ತಿ ಆಗುವಾಗ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹಾವು ಬರುತ್ತೆ. ಸೊ ಅದಕ್ಕೆಲ್ಲ ದಟ್ ಇಸ್ ಆಲ್ ಇಂಟರ್ಲಿಂಕ್ಡ್. ನೀವು ಇನ್ ಕೇಸ್ ನಿಮ್ಮ ಮನೆ ಸುತ್ತಮುತ್ತ ನೀವು ಏನಾದ್ರೆ ಕ್ಲೀನ್ ಇಟ್ರೆ, ನಿಮ್ಮ ಒಟ್ಟಾರ ಕ್ಲೀನ್ ಇಟ್ರೆ ಖಂಡಿತ ಹಾವು ಬರುದು. ಯಾಕೆ? ಮನುಷ್ಯರ ಜೊತೆ ಅದಕ್ಕೆ ಏನ್ ಕಾಂಟ್ಯಾಕ್ಟ್ ಇಲ್ಲ, ಅದಕ್ಕೆ ಮನುಷ್ಯರ ಜೊತೆ ಏನ್ ಮಾಡ್ಲಿಕ್ಕೆ ಸಹ ಇಲ್ಲ, ಏನ್ ರೀಸನ್ ಇಲ್ಲ ಮನುಷ್ಯನ ಕೊಲ್ಬೇಕು ಏನಿಲ್ಲ. ಸೊ ಅದರ ಮೇನ್ ಇಂಟೆನ್ಷನ್ ಅದು ಬರೋದು ಫ್ರಾಗ್ಸ್ಗೆ ಅಥವಾ ರ್ಯಾಟ್ಸ್ಗೆ. ಸೊ ರ್ಯಾಟ್ಸ್ ಅನ್ನ ನೀವು ಕಂಟ್ರೋಲ್ ಮಾಡ್ಬೇಕಿದ್ರೆ ನಿಮ್ಮ ಸುತ್ತಮುತ್ತ ಕ್ಲೀನ್ ಇಟ್ಕೊಳ್ಬೇಕು. ಕ್ಲೀನ್ ಇಟ್ರೆ ಬರೋದಿಲ್ಲ. ಇನ್ನೊಂದು ಒಂದು ಸೈಡ್ ಡಿಫಾರೆಸ್ಟೇಷನ್ ಇಂದ ಸಹ ಯೂಶುವಲಿ ನಿಮಗೆ ಪ್ರಾಣಿಗಳೆಲ್ಲ ಇಲ್ಲಿ ಅರ್ಬನ್ ಏರಿಯಾ ಶಿಫ್ಟ್ ಆಗ್ತದೆ. ನೋಡಿದ್ರೆ ಈಗ ಕೆಲವು ಸೈಡ್ ನಲ್ಲಿ ಲೆಪರ್ಡ್ ಪ್ರಾಬ್ಲಮ್ ಅಂತ ಆಕ್ಚುಲಿ ಲೆಪರ್ಡ್ ಪ್ರಾಬ್ಲಮ್ ಅಲ್ಲ. ಅದು ಏನಾಗಿದೆ ಅಂದ್ರೆ ಇವಾಗ ತುಂಬಾ ಜನ ಡಾಗ್ಸ್ ಅನ್ನು ಫೀಡ್ ಮಾಡಿ ಡಾಗ್ಸಿನ ಸಂಖ್ಯೆ ಜಾಸ್ತಿ ಆಗ್ತದೆ ಒಂದು ಸೈಡ್ ಅಲ್ಲಿ. ಅದನ್ನು ನ್ಯೂಟರ್ ಮಾಡುದಿಲ್ಲ, ಅದನ್ನು ಅದರ ಸಂತಾನ ಉತ್ಪತ್ತಿಯನ್ನು ಸ್ಟಾಪ್ ಮಾಡ್ತಾ ಇಲ್ಲ. ಸೊ ಅವಾಗ ಏನಾಗ್ತದೆ ಅಂದ್ರೆ ಆಟೋಮ್ಯಾಟಿಕ್ಲಿ ಲೆಪರ್ಡ್ಸ್ ಗೆಲ್ಲ ಅದು ಈಸಿ ಫುಡ್, ಫ್ರೀ ಫುಡ್, ಅದು ಈಸಿಯಾಗಿ ಅಂಟು ಮಾಡಬಹುದು. ಸೊ ಲೆಪರ್ಡ್ಸ್ ಎಲ್ಲ ನಾಯಿ ತಕೊಂಡು ಹೋಗ್ಲಿಕ್ಕೆ, ಚಿಕ್ಕ ದನ ಕರುವನ್ನು ತಕೊಂಡು ಹೋಗ್ಲಿಕ್ಕೆ ಅಂತ ಈ ಕೆಲವು ರೂರಲ್ ಏರಿಯಾದಲ್ಲಿ ನಿಮ್ಮ ಮನೆಗೆಲ್ಲ ಸೊ ಅದನ್ನೆಲ್ಲ ನಾವು ಕೂತು ಡಿಸ್ಕಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅದನ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ಬೋದು, ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅನ್ನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂತ ನಾವು ಡಿಸ್ಕಸ್ ಮಾಡಬೇಕಾಗ್ತದೆ. ಓಕೆ. ಈಗ ನೀವು ಪ್ರಥಮವಾಗಿ ಈಗ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಟಾಪಿಕ್ ನೀವು ಎಲ್ಲಿ ತಗೊಂಡ್ರಿ? ಈಗ ಅದರ ಬಗ್ಗೆ ಸ್ಟಡೀಸ್ ಅಂದ್ರೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ನಿಮಗೆ? ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಮುಖಾಂತರನೇ ಪ್ರಾಕ್ಟಿಕಲ್. ನಮ್ದೊಂದು ಕಾಂತಾವರ ಫಾರೆಸ್ಟ್ ಬೇಸ್ ಕ್ಯಾಂಪ್ ಅಂತ ಒಂದು ಜಾಗ ಇದೆ, ಕಾಂತಾವರ ಅಂತ. ಸೊ ಅಲ್ಲಿ ನಾವೇನಂದ್ರೆ ವೈಲ್ಡ್ ಲೈಫ್ ಮಾನಿಟರಿಂಗ್ ಮಾಡ್ತೀವಿ. ಅಲ್ಲಿ ಅಂದ್ರೆ ತುಂಬಾ ಆ ಜಾಗದಲ್ಲಿ ತುಂಬಾ ಡಿಫಾರೆಸ್ಟೇಷನ್ ಆಗ್ತಾ ಇದೆ, ಫಾರೆಸ್ಟ್ ಡಿಪ್ಲೀಟ್ ಆಗ್ತಾ ಇದೆ. ಸೊ ಅದನ್ನು ಕಂಟ್ರೋಲ್ ಮಾಡುವಾಗ ನಾವು ಅಲ್ಲಿ
ಕ್ಯಾಮರಾ ಟ್ರಾಪ್ ಮುಖಾಂತರ ನಾವು ಇಟ್ಕೊಂಡು ವೈಲ್ಡ್ ಲೈಫ್ ಅನ್ನು ಮಾನಿಟರ್ ಮಾಡ್ತೀವಿ. ಅಲ್ಲಿ ಬೇರೆ 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 ಕಡೆಯಿಂದ ಸೈಂಟಿಸ್ಟ್ ನವರು ಬರ್ತಾ ಇದ್ದಾರೆ. ಯಾವ ಪ್ರಾಣಿಗಳೆಲ್ಲ ಕಾಣ್ಲಿಕ್ಕೆ ಸಿಗ್ತವೆ ಸರ್ ಅಲ್ಲಿ ಕಾಂತಾವರದಲ್ಲಿ? ಅಲ್ಲಿ ಚಿರತೆ ಇದೆ, ಮತ್ತೆ ಮೌಸ್ ಡಿಯರ್ ಅಂತ ಕರಿತೀವಿ, ಬೆರೆಂಕ ಅಂತ ಏನು ಕರಿತೀವಿ, ಮೌಸ್ ಡಿಯರ್ ಇದೆ, ಮತ್ತೆ ಸಿವೇಟ್, ಸ್ಲೆಂಡರ್ ಲಾರಿಸ್ ಅಂತ, ಕಾರ್ಡ್ ಪಾಪ ಅಂತ, ಸೊ ಅದೆಲ್ಲ ಅಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಸೊ ಅದನ್ನು ಸಂರಕ್ಷಣೆ ಮಾಡ್ಬೇಕಿದ್ರೆ ಕಾಡನ್ನು ಉಳಿಸ್ಬೇಕಾಗ್ತದೆ ಅಲ್ಲಿ. ಸೊ ಆ ಕಾಡು ಉಳಿಸುವ ಕೆಲಸ ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಓಕೆ, ಈಗ ನೀವು PUC ಇಂದಲೇ ಪ್ರಾರಂಭಿಸಿದ್ರಿ ಇದನ್ನೆಲ್ಲ ಮಾಡ್ಲಿಕ್ಕೆ? ಓಕೆ, ಈಗ ಆಮೇಲೆ ನೀವು ಅಲೋಷಿಯಸ್ ಡಿಗ್ರಿಗೆ ನೀವು ಜಾಯ್ನ್ ಆದ್ರೆ? ಡಿಗ್ರಿಯಲ್ಲಿ BSc ಫಿಸಿಕ್ಸ್ ಎಲೆಕ್ಟ್ರಾನಿಕ್ಸ್ ಮ್ಯಾಥಮೆಟಿಕ್ಸ್. ಓಕೆ, ಅದರೊಟ್ಟಿಗೆ ನಿಮ್ಮ ಸಂರಕ್ಷಣೆ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಂಡು ಬರ್ತಾರೆ. ಆ ಟೈಮಲ್ಲಿ ಕೋವಿಡ್ ಕೂಡ ಬಂತು. ಕೋವಿಡ್ ಬರುವಾಗ ನಮಗೆ ವೈಲ್ಡ್ ಲೈಫ್ ಅಂದ್ರೆ ತುಂಬಾ ವೈಲ್ಡ್ ಲೈಫ್ ಅಂದ್ರೆ ಜನರೆಲ್ಲ ಮನೆಯಲ್ಲಿದ್ರು. ಮನೆಯಲ್ಲಿರುವಾಗ ಮನೆಯಲ್ಲಿ ಯಾವ ಬಂತು, ಅದು ಬಂತು, ಇದು ಬಂತು ಅಂತ ತುಂಬಾ ಕಾಲ್ಸ್ ಆ ಟೈಮ್ಸ್ ನಾವು ಅಟೆಂಡ್ ಮಾಡ್ತಿದ್ವಿ. ಮತ್ತೆ ಡಿಹೈಡ್ರೇಟ್ ಆಗಿ ಬರ್ಡ್ಸ್ ಎಲ್ಲ ಇದಾಗ್ತಾ ಇತ್ತು ತುಂಬಾ ಟೈಮ್. ಅಂದ್ರೆ ಸಮ್ಮರ್ಸ್ ಪೀಕ್ ಇತ್ತು ಅದಕ್ಕೆ. ಮತ್ತೆ ನೀವು ನೋಡಿದ್ರೆ ಈ ಘಾಟ್ ಸೆಕ್ಷನ್ ಅಲ್ಲಿ ತುಂಬಾ ಮಂಕೀಸ್ ಎಲ್ಲ ಹಸಿವಿಂದ ಸತ್ತೋಯ್ತು. ಯಾಕಂದ್ರೆ ಜನರು ಏನ್ ಮಾಡ್ತಾರೆ ಅಂದ್ರೆ ಒಂದು ಅನಿಮಲ್ ನೋಡಿದ ತಕ್ಷಣ ಅದನ್ನ ಫೀಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಈ ಫೀಡ್ ಮಾಡಿದ ತಕ್ಷಣ ಏನಾಗ್ತದೆ ಅಂದ್ರೆ ಅದು ಇದಕ್ಕೆ ಅಡಾಪ್ಟ್ ಆಗ್ತದೆ. ಅಂದ್ರೆ ಅದು ಕಾಯ್ತಾ, ಯು ಆರ್ ಮೇಕಿಂಗ್ ಇಟ್ ಅ ಬೆಗ್ಗರ್, ನಾವು ಅದನ್ನ ಬೆಗ್ಗರ್ ತರ ಮಾಡ್ತೀವಿ. ಸೊ ಅದು ಈ ಘಾಟ್ ಸೆಕ್ಷನ್ ಅಲ್ಲಿ ನೀವು ನೋಡಿರ್ಬೋದು, ಜನರು ನಿಲ್ಸಿ ಅದಕ್ಕೆ ಸ್ನಾಕ್ಸ್ ಅಥವಾ ಬನಾನ ಕೊಡ್ತಾ ಇರ್ತಾರೆ. ಸೊ ಅದು ಬೆಗ್ಗರ್ ತರ ಈಗ ಕಾಯ್ತಾ ಇರ್ತದೆ. ಸೊ ಅದರಿಂದ ಏನಾಯ್ತು, ಕೋವಿಡ್ ಟೈಮ್ ಅಲ್ಲಿ ರೋಡ್ಸ್ ಎಲ್ಲ ಘಾಟ್ಸ್ ಎಲ್ಲ ಬಂದಾದ ತಕ್ಷಣ ಅದು ಖಾಲಿ ಕಾಯ್ತಾನೆ ಇತ್ತು. ಅದಕ್ಕೆ ನ್ಯಾಚುರಲ್ ಆಗಿ ಫಾರೆಸ್ಟ್ ಹೋಗಿ ಹೇಗೆ ಫುಡ್ ಅದೆಲ್ಲ ಗೊತ್ತೇ ಇಲ್ಲ ಅದಕ್ಕೆ, ಯಾಕಂದ್ರೆ ಮರ್ತೋಗಿದೆ ಅದು. ಸೊ ಅದರಿಂದ ತುಂಬಾ ಅನಿಮಲ್ಸ್ ಗೆ ಡ್ಯಾಮೇಜಸ್ ಆಗಿದೆ. ಸೊ ನಾವು ಅಂದ್ರೆ ನಮಗೆ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಇದರ ಬಗ್ಗೆ ಎಲ್ಲ ತುಂಬಾ ಕಲಿಸುದಿಲ್ಲ. ಎನ್ವೈರನ್ಮೆಂಟ್ ಅಂದ್ರೆ ಸ್ವಲ್ಪ ತುಂಬಾ ಚಿಕ್ಕ ಸಬ್ಜೆಕ್ಟ್. ಎನ್ವೈರನ್ಮೆಂಟ್ ಅಂತ ಎಲ್ಲ ಇದಕ್ಕೆ ಪುಷ್ ಮಾಡ್ತಾರೆ, ಆ ಗ್ರೇಡ್ಗೆ ಈ ಗ್ರೇಡ್ಗೆ. ಬಟ್ ಅದನ್ನು ಕರೆಕ್ಟ್ ಆಗಿ ಅದರ ಇನ್ಫಾರ್ಮೇಶನ್ ಅಥವಾ ನಾಲೆಜ್ ಕೊಡೋದಿಲ್ಲ. ಅದು ಸಿಗುದು ಯಾವಾಗ ನೀವು ಪ್ರಾಕ್ಟಿಕಲಿ ಆಗಿ ಅದಕ್ಕೆ ಎಕ್ಸ್ಪೋಜರ್ ಆದ್ರೆ ಮಾತ್ರ ನಿಮಗೆ ಏನಂತ ಗೊತ್ತಾಗ್ತದೆ. ನಿಮ್ಮ ಟೀಮಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಸರ್? ಸೊ ನಮ್ದು ಪರ್ಟಿಕ್ಯುಲರ್ ಆಗಿ ಒಂದು ರೆಸ್ಕ್ಯೂ ಅಂದ್ರೆ ಏನಾಗಿದೆ ಅಂದ್ರೆ ಇದೆಲ್ಲ ಕೆಲಸ ಮಾಡಬೇಕಾಗಿದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಆದ್ರೆ ಅವರ ಪ್ರಾಬ್ಲಮ್ ಏನಂದ್ರೆ ಅಲ್ಲಿ ಅಂಡರ್ ಸ್ಟಾಫ್ ಆದ ಕಾರಣ ಅವರಿಗೆ ಬೇಕಾದ ಎಕ್ಸ್ಪರ್ಟೀಸ್ ಅವರಿಲ್ಲ. ಸೊ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ದಕ್ಷಿಣ ಕನ್ನಡ ಉಡುಪಿಗೆ ಅಂತ ಡಾಕ್ಟರ್ ಮೇಘ್ನಾ ಮತ್ತೆ ಡಾಕ್ಟರ್ ಯಶಸ್ವಿ ನಾರಾಯಣ್ ವೈಲ್ಡ್ ಲೈಫ್ ವೆಟನರಿ ಆಗಿ ಅವರನ್ನು ಇಟ್ಕೊಂಡಿದ್ದಾರೆ. ಸೊ ಅವರ ಗೈಡೆನ್ಸ್ ಅಲ್ಲಿ ಈಗ ಏನಾದ್ರೆ ಡಿಸ್ಟ್ರೆಸ್ಡ್ ಅನಿಮಲ್ ಇದ್ರೆ ಸೊ ನಾವು ಅದನ್ನ ರೆಸ್ಕ್ಯೂ ಮಾಡಿ ಅವರ ಕ್ಲಿನಿಕ್ಗೆ ತಗೊಂಡೋಗಿ ಟ್ರೀಟ್ಮೆಂಟ್ ಮಾಡಿ ವಿ ಸಿ ಟು ಇಟ್ ದಟ್ ಇಟ್ ಗೋಸ್ ಮ್ಯಾಂಗ್ಳೂರಲ್ಲಿ ಅವರ ಬಿಕರ್ನಕಟ್ಟೆಯಲ್ಲಿ ಅವರ ಕ್ಲಿನಿಕ್ ಇದೆ. ಸೊ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡಿಕೊಂಡು ಅದನ್ನು ರಿಹ್ಯಾಬಿಲಿಟೇಟ್ ಮಾಡ್ತೀವಿ. ನಾವು ಅದನ್ನು ಎಲ್ಲಿಂದ ರೆಸ್ಕ್ಯೂ ಮಾಡಿದ್ರೆ ಆ ಜಾಗದಲ್ಲಿ ರಿಹ್ಯಾಬಿಲಿಟೇಟ್, ಅದರ ಫ್ಯಾಮಿಲಿ ಇದ್ರೆ ಈಗ ಮಂಗ ಇದ್ರೆ ಅದರ ಒಂದು ಟ್ರೂಪ್ ಜೊತೆ ವಾಪಸ್ ರಿಯುನೈಟ್ ಮಾಡೋ ಕೆಲಸನೂ ನಾವು ಮಾಡ್ತೀವಿ. ಇಟ್ಸ್ ವೆರಿ ಡಿಫಿಕಲ್ಟ್ ಪ್ರೊಸೀಜರ್, ಬಟ್ ಸಕ್ಸಸ್ ರೇಟ್ಸ್ ಕೆಲವೊಮ್ಮೆ ಕಮ್ಮಿ ಇರುತ್ತೆ. ಬಟ್ ವಿ ಹ್ಯಾವ್ ಟು ಡೂ ಸಮಥಿಂಗ್. ಅದೇ ಕ್ಯಾಪ್ಟಿವಿಟಿಗೆ ಹೋಗ್ಬಾರ್ದು ಅಂತ ಪಿಲಿಕುಲದಲ್ಲಿ ನೋಡಿ. ಅದಕ್ಕೆ ಈಗ ಮೇಜರ್ ಈಗ ನೀವು ರೆಸ್ಕ್ಯೂ ಆಪರೇಷನ್ ಮಾಡ್ತೀರಿ ಅಥವಾ ಈಗ ಕನ್ಸರ್ವೇಷನ್ ಹೇಗೆ? ಅಂದ್ರೆ ರೆಸ್ಕ್ಯೂ ಆಪರೇಷನ್ ಮತ್ತೆ ಕನ್ಸರ್ವೇಷನ್ ಏನು ಡಿಫರೆನ್ಸ್ ಈಗ? ರೆಸ್ಕ್ಯೂ ಮತ್ತೆ ಕನ್ಸರ್ವೇಷನ್ ನಾವು 100 ಕೇಸಸ್ ಅಲ್ಲಿ ಎಲ್ಲ 100 ರೆಸ್ಕ್ಯೂ ಅಂತ ಇರುವುದಿಲ್ಲ. ಕೆಲವೊಮ್ಮೆ ಅಂದ್ರೆ ಕ್ಯಾಪ್ಚರ್ ಅಂಡ್ ರೀಲೊಕೇಟ್ ಇರ್ತದೆ. ಅಂದ್ರೆ ರೆಸ್ಕ್ಯೂ ಅಂದ್ರೆ ಏನಂದ್ರೆ ಒಂದು ಪ್ರಾಣಿಗೆ ತಾಗಿದೆ, ಅದಕ್ಕೆ ನ್ಯಾಚುರಲ್ ವೇ ಇಂದ ಅಲ್ಲ, ಈಗ ಎಲೆಕ್ಟ್ರಿಕ್ಯೂಷನ್ ಆಗಿರ್ಬೋದು, ನಾವು ಮನುಷ್ಯರಿಂದ ಅದಕ್ಕೆ ಏನಾದ್ರೆ ಡ್ಯಾಮೇಜ್ ಆಗಿದೆ ಆ ಟೈಮಲ್ಲಿ ನಾವು ಇಂಟರ್ವ್ಯೂನ್ ಆಗಿ ಅದನ್ನು ಕಲೆಕ್ಟ್ ಮಾಡ್ಕೊಂಡು ನಾವು ಅದನ್ನು ಟ್ರೀಟ್ ಮಾಡಿ ರಿಲೀಸ್ ಮಾಡೋದು, ಅದು ರೆಸ್ಕ್ಯೂ ಅಂತ ಕರೀತೀವಿ. ಮತ್ತೆ ಇನ್ನೊಂದು ಭಾಗ ಏನಂದ್ರೆ ಜನರು ಕಾಲ್ ಮಾಡ್ತಾರೆ, ಅವರ ಮನೇಲಿ ಯಾವ ಬಂದಿದೆ ಅದು. ಸೊ ಆ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಹೋಗಿ ಅದನ್ನ ನಾವು ಆದಷ್ಟು ಅವ್ರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಅಂದ್ರೆ ಇದು ಏನ್ ಮಾಡೋದಿಲ್ಲ ಅದ್ರಷ್ಟಿಗೆ ಬಿಟ್ರೆ ಇದು ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಬಟ್ ಜನರು ತುಂಬಾ ಕಷ್ಟ ಅವರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ. ಅಂದ್ರೆ ಮಕ್ಕಳು ಇದ್ದಾರೆ, ಸೈಕಾಲಜಿಕಲಿ ಅದು ಸೆಟ್ ಆಗಿರ್ತದೆ, ಹಾಗೆ ಸೆಟ್ ಮಾಡ್ಕೊಂಡು ಅಂದ್ರೆ ನಮ್ಮ ಏನ್ಷಿಯಂಟ್ ಟೈಮ್ ಅಲ್ಲಿ ಹಾಗೆ ಸೆಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಟೈಮಲ್ಲಿ ನಾವು ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ರೀಲೊಕೇಟ್ ಮಾಡ್ತೀವಿ. ರೀಲೊಕೇಟ್ ಮಾಡುವಾಗ ಸಹ ವಿ ಸಿ ಟು ಇಟ್ ದಟ್ ವಿದಿನ್ 5 ಕಿಲೋಮೀಟರ್ ರೇಡಿಯಸ್ ಅಲ್ಲೇ ರೀಲೊಕೇಟ್ ಮಾಡ್ತೀವಿ. ಯಾಕಂದ್ರೆ ಇನ್ನೊಂದು ಜಾಗಕ್ಕೆ ತಗೊಂಡೋದ್ರೆ
ಕೆಲವು ಸತಿ ಅಲ್ಲಿ ಕಾಂಪಿಟೇಷನ್ ಇರ್ತದೆ ಅದಕ್ಕೆ ಓಕೆ ಅಡಾಪ್ಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇರ್ತದೆ. ಸೊ ವಿ ಸಿ ಟು ಇಟ್ ದಟ್ 5 ಕಿಲೋಮೀಟರ್ ರೇಡಿಯಸ್ ಆ ಮನೆಯಿಂದ ಬೇರೆ ಕಡೆ ನಾವು ಶಿಫ್ಟ್ ಮಾಡ್ತೀವಿ. ಫಾರೆಸ್ಟ್ ಏರಿಯಾದಲ್ಲಿ ಶಿಫ್ಟ್ ಮಾಡ್ತೀರಿ? ನಾಟ್ ಅಂದ್ರೆ ಫಾರೆಸ್ಟ್ ಏರಿಯಾ ಅಂತಲ್ಲ, ಈಗ ರ್ಯಾಟ್ ಸ್ನೇಕ್ ಎಲ್ಲ ನೀವು ಫಾರೆಸ್ಟಿಗೆ ಹೋಗಿ ಬಿಟ್ಟರೆ ಅದಕ್ಕೆ ಅಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಅದು ಇಲ್ಲಿ ಸಿಟಿಯಲ್ಲಿ ಅಡಾಪ್ಟ್ ಆಗಿರ್ತದೆ. ಇಲ್ಲಿ ಫಾರೆಸ್ಟ್ ಅಲ್ಲಿ ನಿಮಗೆ ಅಷ್ಟು ಇಲಿ ಎಲ್ಲ ಎಲ್ಲಿ ಸಿಗುತ್ತೆ? ಒಂದು ರ್ಯಾಟ್ ಸ್ನೇಕ್ ಒಮ್ಮೆ ತಿನ್ನುವಾಗನೇ ಒಂದು 6 to 7 ಇಲ್ಲಿ ತಿನ್ನುವಷ್ಟು ಅದಕ್ಕೆ ಕೆಪಾಸಿಟಿ ಇರುತ್ತೆ. ಸೊ ನೀವು ಫಾರೆಸ್ಟ್ ಅಲ್ಲಿ ಬಿಟ್ಟರೆ ಅದಕ್ಕೆ ಏನಂತ ಸಿಗ್ತದೆ? ಸೊ ಆ ಟೈಮಲ್ಲಿ ನಾವು ಸಿಟಿ ಲಿಮಿಟ್ಸ್ ಅಲ್ಲಿ, ಯಾಕಂದ್ರೆ ಇಲ್ಲಿ ಸಹ ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಸೊ ಸಿಟಿ ಲಿಮಿಟ್ಸ್ ಅಲ್ಲಿ ಬಿಡ್ತೀವಿ. ಈಗ ರ್ಯಾಟ್ ಸ್ನೇಕ್ ಏನಾದ್ರೆ ದೊಡ್ಡ ದೊಡ್ಡ ಸ್ನೇಕ್ಸ್ ಆದ್ರೆ ನಾವು ಫಾರೆಸ್ಟಿಗೆ ಬಿಡ್ತೀವಿ. ಈಗ ಪೈಥಾನ್ ಎಲ್ಲ ಆದ್ರೆ ಇಲ್ಲಿ ಬಿಟ್ಟದ್ದು ಫಾರೆಸ್ಟ್. ಓಕೆ ಓಕೆ. ಈಗ ನಮಗೆ ಒಂದು ಕುತೂಹಲ, ಈಗ ನಿಮಗೆ ಸಿಕ್ಕಿರುವ ಈ ಹಾವುಗಳ ಪ್ರಭೇದಗಳಲ್ಲಿ ಎಷ್ಟು ಪ್ರಭೇದಗಳನ್ನು ನೀವು ನೋಡಿದ್ದೀರಿ? ಎಷ್ಟು ಪ್ರಭೇದಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಿ? ಹಾವು ಅಂದರೆ ಆಲ್ಮೋಸ್ಟ್ 1000 ಅಬೌವ್ ರೆಸ್ಕ್ಯೂಸ್ ನಾನು ಮಾಡಿದ್ದೇನೆ ಇದರಲ್ಲಿ. ಪ್ರಭೇದ ಅಂದರೆ ಈ ಲೋಕಲಲ್ಲಿ ಸಿಗುವ ಅಂತ ಎಲ್ಲ, ಈಗ ಆಭರಣದ ಹಾವು ಆಗಿರ್ಬೋದು, ಜನರಿಗೆ ಅದು ಗೊತ್ತಿಲ್ಲ. ಆಭರಣದ ಹಾವು ಅಂತ, ನಾವು ಟ್ರಿಂಕೆಟ್ ಅಂತ, ಕಾಮನ್ ಟ್ರಿಂಕೆಟ್ ಅಂತ ಕರೀತೇವೆ. ಅದು ಹಾವು ತುಂಬಾ ಈಸಿಲಿ ಈ ಏರಿಯಾದಲ್ಲಿ ಇದೆ, ಬಟ್ ಜನರು ಅದನ್ನು ಕನ್ನಡಿ ಹಾವು ಅಂತ ಕೊಂದಾಗ್ತಾರೆ. ಕನ್ನಡಿ ಹಾವು ಅಲ್ಲ, ಅದು ವಿಷಯ ಇಲ್ಲ ಅದರಲ್ಲಿ, ಆಭರಣದ ಹಾವಲ್ಲಿ. ಏನು ಡಿಫ್ರೆನ್ಸ್ ಏನಾದ್ರಲ್ಲಿ? ಸೊ ಅದರಲ್ಲಿ ಏನಂದ್ರೆ ಡಿಸೈನ್, ನಿಮಗೆ ನಿಮ್ಮ ನೆಕ್ಲೆಸ್ ಹೇಗಿರ್ತದೆ ಆ ಡಿಸೈನ್ ಇರ್ತದೆ. ಸೊ ಆ ಡಿಸೈನ್ ನೋಡ್ಕೊಂಡು ಜನರು ಅದು ಕನ್ನಡಿ ಹಾವು ಅಂತ ಹೊಡೆದು ಬಿಡ್ತಾರೆ. ಮತ್ತೆ ಸಪೂರ್ ಆಗಿರ್ತದೆ. ಸೊ ಅದು ಮೇಜರ್ಲಿ ಅದು ಲಿಸರ್ಡ್ ಮತ್ತೆ ಚಿಕ್ಕ ಚಿಕ್ಕ ಇನ್ಸೆಕ್ಟ್ಸ್ ಅನ್ನು ತಿನ್ನುವಂತ. ಇಟ್ಸ್ ನಾಟ್ ವೆನಮಸ್ ಅಲ್ವಾ? ಇಟ್ ಇಸ್ ನಾನ್ ವೆನಮಸ್. ಮತ್ತೆ ಇನ್ನೊಂದು ಉಲ್ಫ್ ಸ್ನೇಕ್ ಅಂತ, ತೋಲ ಹಾವು, ಉಲ್ಫ್ ಸ್ನೇಕ್ ಅಂತ ತುಂಬಾ ಕಾಮನ್ಲಿ ಫೌಂಡ್. ಅದನ್ನು ನಾವು ಕಟ್ಟ ಹಾವು ಅಂತ ಕೊಂದಾಗ್ತೀವಿ. ನೋಡ್ಲಿಕ್ಕೆ ಕಟ್ಟ ಹಾವು ಮತ್ತೆ ಅದನ್ನ ನೋಡ್ಲಿಕ್ಕೆ ಸಿಮಿಲರ್ ಆಗಿ ಕಟ್ಟ ಕಡಂಬಲೆ ಕಟ್ಟ ಅದಂತ ಏನು ಕರೀತಾರ. ಸೊ ನೋಡ್ಲಿಕ್ಕೆ ಸಿಮಿಲರ್ ಆಗಿರುತ್ತೆ. ಬಟ್ ಇದರಲ್ಲಿ ನಮ್ಮ ಕ್ರೇಟ್ ಅಲ್ಲಿ ಏನು ಕಡಂಬಲೆ ಅಂತ ಕರೀತಾರೆ. ಸೊ ಅದರಲ್ಲಿ 2 ಲೈನ್ ಇರ್ತದೆ, ಮತ್ತೆ ಗ್ಯಾಪ್ ಇರ್ತದೆ. 2 ಲೈನ್ ಗ್ಯಾಪ್ ನೆಕ್ ಹತ್ರ, ಫುಲ್ ಬಾಡಿಯಲ್ಲಿ 2 ಲೈನ್ ಗ್ಯಾಪ್ ಇರ್ತದೆ, 2 ಲೈನ್ ಗ್ಯಾಪ್. ಬಟ್ ಉಲ್ಫ್ ಸ್ನೇಕ್ ಅಲ್ಲಿ ಆಗಿಲ್ಲ, ಸಿಂಗಲ್ ಲೈನ್ಸ್ ಇರ್ತದೆ, ಬಟ್ ನೋಡ್ಲಿಕ್ಕೆ ಸಿಮಿಲರ್ ಇರ್ತದೆ. ಬಟ್ ಅಂದ್ರೆ ಮನುಷ್ಯರಿಗೆ ಅಷ್ಟು ಪೇಷನ್ಸ್ ಅಲ್ಲಿ ನೋಡುವಷ್ಟು ಇಲ್ಲ. ಮತ್ತೆ ಅದೇ ಹೇಳಿದಲ್ಲ, ಜನರಿಗೆ 4 ಹಾವು ಬಿಟ್ಟು ಬೇರೆ ಹಾವಿನ ಪರಿಚಯನೇ ಇರುವುದಿಲ್ಲ. ಸೊ ಆ ಕಾರಣದಿಂದ ಅದನ್ನು ಅದು ಆಕ್ಚುಲಿ ಮೋಸ್ಟ್ ಇಂಪಾರ್ಟೆಂಟ್. ಇವಾಗ ಲಿಸರ್ಡ್ಸ್ ಅನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಿದ್ರೆ ಅದು ಆ ಪರ್ಟಿಕ್ಯುಲರ್ ಸ್ನೇಕ್ ತುಂಬಾ ಇಂಪಾರ್ಟೆಂಟ್. ಮತ್ತೆ ನಮ್ಮ ಈ ಮಂಗಳೂರು ಭಾಗದಲ್ಲಿ ಅದು ಜಾಸ್ತಿಯಾಗಿ ನೋಡ್ಲಿಕ್ಕೆ ಸಿಗ್ತದೆ. ಅಂದ್ರೆ ಡೋರಿನ ಎಡ್ಜಸ್ ಅಲ್ಲಿ ಇರ್ತದೆ, ಕೆಲವು ಮರದ ಇದರಲ್ಲಿ ಸೈಡ್ ಆಗಿ ಸ್ವಲ್ಪ ಅಂಟಿ ಇರ್ತದೆ. ಅಪಾರ್ಟ್ಮೆಂಟ್ ಗೆ ಬರುವಂತ ಚಾನ್ಸಸ್ ಇರ್ತದೆ. 5th 6th ಫ್ಲೋರ್ ಅಲ್ಲಿ ಸಹ ಸಿಕ್ಕಿದೆ ನನಗೆ ಹಾವು. ಸೊ ಮತ್ತೆ ಈ ಏನು ಬುಳಕರಿ ಹಾವು ಅಂತ ಕರಿತೀವಿ, ಅದು ಹೈಯೆಸ್ಟ್ ಪಶ್ಚಿಮ ಘಟ್ಟದ ಸೈಡ್ ಅಲ್ಲಿ ಹೈಯೆಸ್ಟ್ ಇರ್ತದೆ. ಫೂಟ್ ಹಿಲ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ. ಅದು ವೆನಮಸ್ ಅಲ್ಲ, ಅದು ಹೈಲಿ ವೆನಮಸ್. ಈಗ ವೆನಮ್ ಅಂದ್ರೆ ನಾವು ವಿಷ ಅಲ್ಲ, ನಾವು ಕುಡಿಬಹುದು. ಬಟ್ ಅಂಟಿಲ್ ಅಂಡ್ ಅನ್ಲೆಸ್ ಯು ಡೋಂಟ್ ಹ್ಯಾವ್ ಅ ಓಪನ್ ವೂಂಡ್ ನಿಮ್ಮ ಬಾಯಿ ಒಳಗಡೆ ಅಥವಾ ಇದರಲ್ಲಿ, ಬಟ್ ಕುಡಿಬೇಡಿ ಯಾರು. ಸೊ ಇಟ್ ಇಸ್ ಅ ಟೈಪ್ ಆಫ್ ಪ್ರೋಟೀನ್ ಫಾರ್ ದ ಸ್ನೇಕ್. ಒಂದು ಫುಡ್ ಅನ್ನು ಡೈಜೆಸ್ಟ್ ಮಾಡ್ಬೇಕಿದ್ರೆ ಅದು ಆ ಪ್ರೋಟೀನ್ ಅನ್ನು ಸೆಕ್ರೇಟ್ ಮಾಡ್ಕೊಂಡು ಅದು ಡೈಜೆಸ್ಟ್ ಮಾಡ್ತದೆ. ಬಟ್ ಅದೇನಂದ್ರೆ ಮನುಷ್ಯರ ಬ್ಲಡ್ ಸೆಲ್ಸ್ಗೆ ಹೋದ್ರೆ ಇಟ್ ಈಸ್ ಡ್ಯಾಮೇಜ್ ಮಾಡ್ತದೆ. ಸೊ ಅಂದ್ರೆ ಈಗ ಕೋಬ್ರಾದಲ್ಲಿ ಎಲ್ಲ ನ್ಯೂರೋಟಾಕ್ಸಿಕ್ ಅಂತ ಇರ್ತದೆ, ಬ್ಲಡ್ ತೆಲುವು ಆಗ್ತದೆ. ನಮ್ಮ ಕನ್ನಡಿಯಲ್ಲಿ ಇಮೋಟಾಕ್ಸಿಕ್ ಇರ್ತದೆ, ಕ್ಲಾಟ್ ಆಗ್ತದೆ. ಸೊ ಆ ತರ ಇರ್ತದೆ ಸ್ನೇಕ್ಸ್ ಅಲ್ಲಿ. ಅದು ಹೇಗೆ ಅದು ಸ್ಟಡಿ ಮಾಡ್ತೀರಿ ಸರ್? ಅದು ಬ್ಲಡ್ ಕ್ಲಾಟ್ ಆಗೋದಾ ಅಥವಾ ಆ ಪರ್ಟಿಕ್ಯುಲರ್ ಸ್ನೇಕ್ಸ್ಗೆ ಡೈಲ್ಯೂಷನ್ ಆಗ್ತದಾ? ಹಾಗೇನೆ ಅಂದ್ರೆ ಅದ್ರ ಬಗ್ಗೆ ಆಲ್ರೆಡಿ ರಿಸರ್ಚ್ ಆಗಿ ಎಲ್ಲ ಸ್ನೇಕ್ಸ್ ನ ಬಗ್ಗೆ ಗೊತ್ತಿರ್ತದೆ. ಅಂದ್ರೆ ಕೋಬ್ರಾದಲ್ಲಿ ಆಲ್ ದ ವೈಪರೇಟ್ ಫ್ಯಾಮಿಲೀಸ್ ಅಲ್ಲಿ ಎಲ್ಲ ಇಮೋಟಾಕ್ಸಿಕ್ ಇರ್ತದೆ. ಸೊ ಅದು ಗೊತ್ತಿರ್ತದೆ. ಸೊ ಇವಾಗ ನೀವು ಹಾಸ್ಪಿಟಲ್ಗೆ ಹೋದ್ರೆ ಕಚ್ಚಿದ್ರೆ ಸೊ ಅವ್ರು ಕೊಡೋದು ಸಹ ನಿಮಗೆ ಆಂಟಿ ವೆನಮ್. ಎಲ್ಲ ವೆನಮಿನ ಮಿಕ್ಸ್ಚರ್ ಏನಿರ್ತದೆ, ಈಗ ಅದರಲ್ಲಿ 4 ಬಿಗ್ 4 ಸ್ನೇಕ್ಸ್ ಅಂತ ಏನ್ ಕರಿತೀವಿ, ಕೋಬ್ರಾ ಆಗಿರ್ಬೋದು, ರಸಲ್ಸ್ ವೈಪರ್, ಕ್ರೇಟ್ ಮತ್ತೆ ಸಾಸ್ಕೇಲ್ಡ್ ವೈಪರ್ ಅಂತ ಇನ್ನೊಂದು ಚಿಕ್ಕದು. ಸೊ ಅದರೆಲ್ಲ ವೆನಮ್ ಅನ್ನು ಮಿಕ್ಸ್ ಮಾಡ್ಕೊಂಡು ಅವ್ರು ಆಂಟಿ ವೆನಮ್ ತಯಾರು ಮಾಡಿರ್ತಾರೆ. ಸೊ ಆ ಡೋಸೇಜ್ ನಿಮಗೆ ಕೊಡ್ತಾರೆ ಅಲ್ಲಿ ಹೋಗೋದು. ಸೊ
ಅದಕ್ಕೆ ಆಂಟಿಬಾಡಿಯಾಗಿ ಆಂಟಿಬಾಡಿಯಾಗಿ ನಿಮಗೆ ಪರಿವರ್ತನೆ ಬಾಡಿಯಲ್ಲಿ. ಓಕೆ ಓಕೆ ಹಾಗೆಯೇ ಈಗ ಹಾವುಗಳನ್ನು ಬಹಳಷ್ಟು ಕಾರಣಗಳಿಗೆ ಕೊಲ್ತಾರೆ. ಹೌದು. ಈಗ ಹಾವುಗಳ ಸಂಖ್ಯೆಯಲ್ಲಿ ಹೇಗೆ ಸರ್ ಅದು ಹೆಚ್ಚು ಕಡಿಮೆ ಆಗ್ತಾ ಇದೆಯಾ ಇಯರ್ಲಿ? ನೀವು ಅದನ್ನು ಸ್ಟಡಿ ಮಾಡಿದ್ದೀರಾ? ಅದರ ಬಗ್ಗೆ ಪರ್ಟಿಕ್ಯುಲರ್ಲಿ ಸ್ಟಡಿ ಅಂತ ಏನು ಮಾಡಲಿಲ್ಲ, ಬಟ್ ತುಂಬ ಕಡೆ ಇವಾಗ ಎಕ್ಸ್ಕವೇಷನ್ ವರ್ಕ್ ನಡೆಯುವಾಗ ಹಾವಿನ ಈ ಮೊಟ್ಟೆ ಎಷ್ಟು ಡ್ಯಾಮೇಜ್ ಆಗ್ತದೆ, ತುಂಬಾ ಡ್ಯಾಮೇಜ್ ಆಗ್ತದೆ. ನಾವು ನೋಡ್ಲಿಕ್ಕೆ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ. ಹೆಬ್ಬಾವಿನ ಮೊಟ್ಟೆ ದೊಡ್ಡ ದೊಡ್ಡ ಎಕ್ಸ್ಕವೇಷನ್ ವರ್ಕ್ ಮಾಡುವಾಗ ಅದ್ರ ಅಡಿಗೆ ಸಿಗ್ತದೆ ಕೋಬ್ರಾದ ಮೊಟ್ಟೆ. ಆ ಸ್ಟೇಜ್ ಅಲ್ಲಿ ಮೊಟ್ಟೆ ಆ ಸ್ಟೇಜ್ ನಲ್ಲಿ ಡ್ಯಾಮೇಜ್ ಆಗ್ತಾ ಇದೆ. ಮತ್ತೆ ಅವು ನೋಡಿದ ತಕ್ಷಣ ಜನರು ಸಾಯಿಸ್ತಾ ಇದ್ದಾರೆ. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಒಂದು ಹಾವನ್ನು ಕೊಲ್ಲುವ ಮುಂಚೆ ಕನ್ಫರ್ಮ್ ಮಾಡ್ತಾರೆ ಅವ್ರು ನಮಗೆ ಕಾಲ್ ಮಾಡಿ, ನಾಗರ ಹಾವು ಅದು ಅದಕ್ಕೆ ಒಂದಕ್ಕೆ ಮಾತ್ರ ಹೆದರ್ತಾರೆ. ಒಂದಕ್ಕೆ ಮಾತ್ರ ಹೆದರುತ್ತಾರೆ. ಅಂದ್ರೆ ಅದು ಯಾಕೆ ಅಂತ ಅಂದ್ರೆ ಬೇರೆ ಹಾವಿನ ಬಗ್ಗೆ ಅಷ್ಟೇನು ನಮ್ಮ ಏನು ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಹಾವಿಗೆ ಒಂದು ಬೇರೆ ಸ್ಥಾನಮಾನವನ್ನು ನೀಡಿದ್ದಾರೆ. ಎಲ್ಲಾ ದೇವರಿಗಿಂತ ಫಸ್ಟ್ ಪ್ರಥಮವಾಗಿ ನಾಗದೇವರಿಗೆ ಅಂತ ಇಟ್ಟಿದ್ದಾರೆ. ಆದ್ರೆ ಅದೇನೋ ನಮ್ಮ ಓಲ್ಡನ್ ಇದರಲ್ಲಿ ಡೇಸ್ ಅಲ್ಲಿ ಕನ್ಸರ್ವೇಷನ್ಗೋಸ್ಕರನೇ ಮಾಡಿದವರು. ಯಾಕೆ ಅದು ಕೋಬ್ರಾವನ್ನೇ ತಗೊಂಡಿದ್ದಾರೆ? ಎಲ್ಲ ಹಾವಿಗೆ ಅದು ಕಲೆಕ್ಟಿವ್ಲಿ ಅದು ಬರುದಿಲ್ಲ ಅಲ್ಲ ಸರ್? ಖಾಲಿ ನಾಗರ ಹಾವು ಅಂತ ಮಾತ್ರ ಅಲ್ಲ, ಅದನ್ನು ದೈವಿಕವಾಗಿ ತಗೊಳ್ತಾರೆ. ಅದು ನೋಡ್ಲಿಕ್ಕೆ ಹೋದ್ರೆ ಮೈಥಾಲಜಿಯಲ್ಲಿ ಇವಾಗ ವಿಷ್ಣುನ ಮೇಲೆ ಸಹ ಇರೋದು ಕೋಬ್ರಾನೆ, ಈಶ್ವರನ ಕಂಟ್ಲಲ್ಲಿರೋದು ಸಹ ಕೋಬ್ರಾನೆ. ಸೊ ಅದಕ್ಕೆ ಏನೋ ರಿಲೇಟ್ ಮಾಡ್ಕೊಂಡು ಕೋಬ್ರಾ ಅಂತ ಮಾಡಿದ್ದಾರೆ. ಆದ್ರೆ ಈ ಕನ್ಸರ್ವೇಷನ್ ಹೇಗೆ ಬಂದಿದೆ ಅಂದ್ರೆ ಜನರ ಈ ಮಿಸ್ಬಿಲೀಫ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಜನರ ತಲೆಯಲ್ಲಿ. ಇವಾಗ ಕೆರೆ ಹಾವು ಹತ್ರ ಹೋದ್ರೆ ಅದು ಹೊಡೆದ್ರೆ ನಿಮ್ಮ ಬಲ ಹೋಗ್ತದೆ ಹೇಳ್ತಾರೆ. ಅದು ಕೂಡ ಒಂದು ಟೈಪ್ ಆಫ್ ಕನ್ಸರ್ವೇಷನ್ ಪೂರ್ವಜರು ಮಾಡಿದ್ದು. ಯಾಕೆಂದ್ರೆ ಒಂದು ಕೆರೆ ಹಾವನ್ನು ನೀವು ಕೊಲ್ಬೇಕಿದ್ರೆ ನೀವು ಅದನ್ನ ದೂರದಿಂದ ಕಲ್ಲು ಬಿಸಾಕಿ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ತುಂಬಾ ಫಾಸ್ಟ್ ಇರುತ್ತೆ. ಸೊ ಅದನ್ನ ಕೊಲ್ಬೇಕಿದ್ರೆ ನೀವು ಒಂದು ಕಾರ್ನರ್ಗೆ ತಕೊಂಡೋಗಿ ಕಲ್ಲು ತಕೊಂಡೋಗಿ ಹಾಕ್ಬೇಕು. ಸೊ ಆ ಟೈಮ್ ಜನರು ಅದ್ರ ಹತ್ರ ಹೋಗ್ಬಾರ್ದಂತ, ಅದು ಏನಾದ್ರೆ ಅಂದ್ರೆ ಜನರು ಅದ್ರ ಹತ್ರ ಹೋಗ್ಬಾರ್ದಂತ ಆ ಪರ್ಟಿಕ್ಯುಲರ್ ಮಿಸ್ಬಿಲೀಫ್ ಅನ್ನು ಆ ಟೈಮ್ ಅಲ್ಲಿ ಮಿತ್ ಅನ್ನು ಸ್ಪ್ರೆಡ್ ಮಾಡಿದ್ದಾರೆ. ಸೊ ಅದರಿಂದ ಜನರು ಅದ್ರ ಹತ್ರ ಹೋಗ್ಲಿಕ್ಕೆ ಹೆದರುತ್ತಾರೆ, ಕೈ ತಲ್ಪ ಹೋಚಿ ಬಾಲ್ ಹಾಕೊಂಡ. ಬಟ್ ಆಕ್ಚುಲಿ ಹಾಗೆ ಇಲ್ಲ ನಾವು ಇವಾಗ ತುಂಬಾ ಹಾಗಿದ್ರೆ ನಮ್ಮ ಈಗ ಆದ್ಮೇಲೆ ಈಗ ಕಾಳಿಂಗ ಸರ್ಪ ಅಂತ ನೀವು ಅಂದ್ರೆ ರೆಸ್ಕ್ಯೂ ಮಾಡಿದ್ದೀರಾ? ನಮಗೆ ಅಂದ್ರೆ ಈ ಭಾಗದಲ್ಲಿ ಕಾಳಿಂಗ ಸರ್ಪ ಸಿಗುದಿಲ್ಲ, ಬಟ್ ಹ್ಯಾಂಡಲ್ ಮಾಡಿದ್ದೇವೆ ನಾವು ಕಾಳಿಂಗ ಸರ್ಪ. ಎಲ್ಲಿಲ್ಲ ಕಾಳಿಗೆ ಸಿಗ್ತದೆ? ಪಶ್ಚಿಮ ಘಟ್ಟದ ಹತ್ರದಲ್ಲಿ. ಈಗ ಆಗುಂಬೆ ಕಿಂಗ್ ಕೋಬ್ರಾ ಕ್ಯಾಪಿಟಲ್. ಅದು ಆಗುಂಬೆ ಏನಿದೆ ಅಲ್ಲಿ ಅಷ್ಟು ಕಿಂಗ್ ಕೋಬ್ರಾಸ್ ಇದೆ. ಅದೊಂದು ಕಿಂಗ್ ಕೋಬ್ರಾದೊಂದು ಹಾಟ್ ಸ್ಪಾಟ್. ನಮ್ಮ ಪಶ್ಚಿಮ ಘಟ್ಟದಲ್ಲಿ ಎಲ್ಲ ಇಟ್ ಈಸ್ ಮೋಸ್ಟ್ಲಿ. ಇವಾಗ ನೋಡಿ ಡಾಕ್ಟರ್ ಗೌರಿಶಂಕರ್ ಅದರದ್ದು 4 ಸ್ಪೀಶೀಸ್ ಅನ್ನು ಡಿಸ್ಕ್ರೈಬ್ ಮಾಡಿದ್ವು ರೀಸೆಂಟ್ಲಿ. ಲಾಸ್ಟ್ ಜನವರಿಯಲ್ಲಿ 4 ಸ್ಪೀಶೀಸ್ ಅನ್ನು ಡಿಸ್ಕ್ರೈಬ್ ಮಾಡಿದ್ರು. ಸೊ ಪರ್ಟಿಕ್ಯುಲರ್ಲಿ ನಮ್ಮ ಈ ಬೆಲ್ಟ್ ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಬೆಲ್ಟ್ ಅಲ್ಲಿ ಏನೇ ಸಿಗ್ತದೆ ಅದು ಪರ್ಟಿಕ್ಯುಲರ್ಲಿ ಅದಕ್ಕೆ ಕಾಲಿಂಗ ಅಂತಾನೆ ಹೆಸರಿಟ್ರು, ಓಪಿಫಿಗಸ್ ಕಾಲಿಂಗ ಅಂತ. ಸೊ ಮೇಜರ್ ಆಗಿ ನಮಗೆ ಆಗುಂಬೆ ಬೆಲ್ಟ್ ಅಲ್ಲಿ ಸಿಗುತ್ತೆ, ಮತ್ತೆ ಬೆಳ್ತಂಗಡಿ ಚಾರ್ಮಾಡಿ ಆ ಬೆಲ್ಟ್ ಅಲ್ಲಿ ಸಹ ಇದೆ ತುಂಬಾ. ಈಗ ನಿಮಗೆ ಈಗ ಒಂದು ಈ ವನ್ಯಜೀವಿಯನ್ನು ಅಥವಾ ಹಾವುಗಳನ್ನು ಈಗ ರಕ್ಷಿಸುವಾಗ ಅದರ ದೈಹಿಕ ಒಂದು ಆರೋಗ್ಯವನ್ನು ಹೇಗೆ ನೀವು ಗಮನದಲ್ಲಿ ಇಟ್ಕೊಳ್ತೀರಿ ಸರ್? ಈಗ ಸೊ ರೆಸ್ಕ್ಯೂ ಮಾಡುವಾಗ ಅದು ಎಷ್ಟು ಪೆಟ್ಟಾಗಿರ್ತದೆ ಅಥವಾ ಅದನ್ನೆಲ್ಲ ನೋಡ್ಕೊಂಡು ನಾವು ಇವಾಗ ಇನ್ ಕೇಸ್ ನಮಗೆ ಎಕ್ಸ್ಟರ್ನಲ್ ಇಂಜುರೀಸ್ ಏನಾದ್ರೆ ಕಂಡಿದ್ರೆ ಅದನ್ನು ಇಮಿಡಿಯೇಟ್ಲಿ ನಾವು ಪ್ಯಾಕ್ ಮಾಡಿ, ಅಂದ್ರೆ ಪ್ಯಾಕ್ ಮಾಡುವಾಗ ನಾವು ರೆಸ್ಕ್ಯೂಸ್ ಹೇಗೆ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಕೈಯಲ್ಲಿ ಹ್ಯಾಂಡಲ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ನಾವು ಅದಕ್ಕೆ ಬ್ಯಾಗ್ ಇಟ್ಕೊಂಡು ಅದಕ್ಕೆ ಒಂದು ಪೈಪ್ ಇಟ್ಕೊಂಡು ಸ್ಲೋಲಿ ಅದಕ್ಕೆ ಸಹ ಸ್ಟ್ರೆಸ್ ಆಗದಾಗೆ ಮತ್ತೆ ನಮಗೆ ಸಹ ರಿಸ್ಕ್ ಇಲ್ಲದಾಗೆ ನಾವು ಅದನ್ನ ಸ್ಲೋಲಿ ಬ್ಯಾಗ್ ಮಾಡ್ತೀವಿ ಯೂಸಿಂಗ್ ಹುಕ್ ಎಲ್ಲ. ಸೊ ಏನಾದ್ರೆ ಎಕ್ಸ್ಟರ್ನಲ್ ವೂಂಡ್ ಏನಾದ್ರೆ ಕಂಡಿದ್ರೆ ಅಥವಾ ನಮಗೆ ಸ್ನೇಕ್ ತುಂಬಾ ಡಿಹೈಡ್ರೇಟ್ ಆಗಿದ್ದಿದ್ರೆ ನಾವು ಅದನ್ನು ನಮ್ಮ ಇಲ್ಲಿ ಡಾಕ್ಟರ್ ಯಶಸ್ವಿ ಅವರ ಕ್ಲಿನಿಕ್ಗೆ ತಗೊಂಡು ಹೋಗ್ತೀವಿ. ಸೊ ಕೆಲವು ಕೇಸಸ್ ಅಲ್ಲಿ ನಿಮಗೆ ಎಕ್ಸ್ಟರ್ನಲ್ ಆಗಿ ಏನು ಕಾಣೋದಿಲ್ಲ. ಸೊ ಲಾಸ್ಟ್ ಟೈಮ್ ನಾನೊಂದು ಹೆಬ್ಬಾವು ತಗೊಂಡು ಹೋಗಿದ್ದೆ. ಅದೇನಾಗಿತ್ತು ಅಂದ್ರೆ ನೆಟ್ಟಿಗೆ ಸಿಕ್ಕಾಕೊಂಡಿತ್ತು. ಈ ಕ್ರಿಕೆಟ್ ಆಟ ಆಡುವಾಗೆಲ್ಲ ಸೈಡ್ಗೆ ಒಂದು ನೆಟ್ ಆಗ್ತದೆ, ಆ ನೆಟ್ಟಿಗೆ ಸಿಕ್ಕಾಕೊಂಡು ಅದಕ್ಕೆ ಫುಡ್ ಅನ್ನು ಸ್ವಾಲೋ ಮಾಡ್ಲಿಕ್ಕೆ ಒಂದು ಕ್ಯಾಟ್ ಅನ್ನು ಹಿಡಿದಿತ್ತು, ಸ್ವಾಲೋ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ನೆಕ್ ಹತ್ರ ಟೈಟ್ ಆಗಿತ್ತು. ಸೊ ನಾವೇನ್ ಮಾಡಿದ್ವಿ,
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆನೆ ಆ ಪರ್ಟಿಕ್ಯುಲರ್ ಸ್ನೇಕನ್ನು ನಾವು ಕ್ಲಿನಿಕ್ಕಿಗೆ ಡಾಕ್ಟರ್ ಯಶಸ್ವಿ ಕ್ಲಿನಿಕ್ಕಿಗೆ ತಗೊಂಡೋದ್ವಿ. ಸೊ ನಮ್ಮ ಮೇನ್ ಕಾನ್ಸಂಟ್ರೇಷನ್ ಇದ್ದದ್ದು ಏನು ಡ್ಯಾಮೇಜ್ ಆದಂಥ ಪಾರ್ಟ್ ಇದೆ ಅದನ್ನು ಕ್ಲೀನ್ ಮಾಡಿ ಸೂಚರ್ ಮಾಡೋದು ಅಂತ ಪ್ಲಾನ್ ಇತ್ತು. ಬಟ್ ಆ ಸರ್ಜರಿ ಮಾಡುವಾಗ ಅದರ ಬಾಡಿಯಲ್ಲಿ ನಮಗೆ ಏನೋ ಸಾಲಿಡ್ ಪಾರ್ಟಿಕಲ್ ಮುಟ್ಟುವಾಗ ಸಾಲಿಡ್ ಪಾರ್ಟಿಕಲ್ ಏನೋ ಇತ್ತು. ಸೊ ಮುಟ್ಟಿ ಅವ್ರ ಸರ್ ಡಾಕ್ಟರ್ ಓಪನ್ ಮಾಡಿ ನೋಡುವಾಗ ಅದರಲ್ಲಿ ಚಿಕ್ಕ ಪೆಲೆಟ್ ಸಿಕ್ತು ನಮಗೆ. ಅಂದ್ರೆ ಗನ್ ಪೆಲೆಟ್ಸ್ ಇರ್ತದಲ್ಲ ಚಿಕ್ಕ ಚಿಕ್ಕ ಬರ್ಡ್ ಇದು ಏರ್ ಗನ್ ಪೆಲೆಟ್ಸ್ ಅಂತ ಏನ್ ಕರೀತೀವಿ ಅದು ಸಿಕ್ತು. ಸೊ ಮತ್ತೆ ನಾವು ಎಕ್ಸ್ರೇ ಮಾಡಿ ನೋಡುವಾಗ ಅದ್ರ ಬಾಡಿಯಲ್ಲಿ 11 ಪೆಲೆಟ್ಸ್ ಇತ್ತು. ಅಂದ್ರೆ ಯಾರ ಸುಮ್ಮನೆ ಖುಷಿಗೋಸ್ಕರ ಬೇಕಂತ ಶೂಟ್ ಮಾಡಿರ್ಬೋದು ಅದು ಎಲ್ಲಿ ಇರುವಾಗ. ಅದು ತುಂಬಾ ಓಲ್ಡ್ ಇದು ಉಂಡು ತುಂಬಾ ಕೆಲವೆಲ್ಲ ಒಳಗಡೆ ಇತ್ತು. ನಮಗೆ ಅದರಲ್ಲಿ ಕೇವಲ 2 ಬುಲೆಟ್ಸ್ ಅನ್ನು ಮಾತ್ರ ತೆಗಿಲಿಕ್ಕೆ ಆಯ್ತು, ಬಾಕಿ ಎಲ್ಲ ಒಳಗಡೆ ಇತ್ತು. ಸೊ ಅದನ್ನು ಏನಾದ್ರೆ ಓಪನ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ತುಂಬಾ ಊಂಡ್ಸ್ ಕ್ರಿಯೇಟ್ ಆಗ್ತದೆ. ಆವಾಗ ನಾಳೆ ಅದನ್ನು ರಿಲೀಸ್ ಮಾಡುವಾಗ ಸಹ ಅದಕ್ಕೆ ಮೆಗೆಟ್ಸ್ ಆಗ್ಬೋದು ಅಥವಾ ಹುಳ ಆಗ್ಬೋದು ಅಂತ ನಾವು ಅದನ್ನು ಓಪನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ಹಾಗೇನೆ ಬಿಟ್ಬಿಟ್ವಿ ಸರ್ಜರಿ ಮಾಡಿದ ನಂತರ. ಈಗ ಹಾವುಗಳಲ್ಲದೆ ಬೇರೆ ಯಾವ ಪ್ರಾಣಿಗಳನ್ನು ನೀವು ರೆಸ್ಕ್ಯೂ ಆಪರೇಷನ್? ಇನ್ನೊಂದು ನಮಗೆ ಅದೇ ಅರ್ಬನ್ ರೆಸ್ಕ್ಯೂಸ್ ಅಲ್ಲಿ ನಮಗೆ ಜಾಸ್ತಿಯಾಗಿ ಸಿಗೋದು ಬರ್ಡ್ಸ್ ಮತ್ತೆ ಸಿವೆಟ್ ಅಂದ್ರೆ ಬೆರು ಅಂತ ನಾವು ಕರಿತೀವಿ. ಸೊ ಸಿವೆಟ್ ತುಂಬಾ ಇರ್ತದೆ. ಸಿವೆಟ್ಗೆ ಅಂದ್ರೆ ಅದಕ್ಕೆ ವೈರಲ್ ಫ್ಲೂ ಇಂದ ಇನ್ಫೆಕ್ಟ್ ಆಗಿರ್ತದೆ, ಡಿಸ್ಟೆಂಪರ್ ಆಗಿರ್ತದೆ ಅಥವಾ ಎಲೆಕ್ಟ್ರಿಕ್ಯೂಷನ್ ಕರೆಂಟಿನ ಕಂಬದಿಂದ ತುಂಬಾ ಹೈಯೆಸ್ಟ್ ಆಗಿ ಹ್ಯೂಮನ್ ಇಂಟರ್ಫಿಯರೆನ್ಸ್ ಇಂದ ಡ್ಯಾಮೇಜ್ ಆಗಿದ್ದು ಇದು ಸಿಗ್ತದೆ. ಮತ್ತೆ ಮಂಗ ಸಿಗುತ್ತೆ ಇಲ್ಲಿ, ಲಂಗೂರ್ ಸಿಗ್ತದೆ, ಮತ್ತೆ ಎಷ್ಟು ಬರ್ಡ್ಸ್ ಸಿಗುತ್ತೆ. ಪಕ್ಷಿಗಳನ್ನಾದ್ರೂ ಈಗ ಓಪನ್ ಸ್ಪೇಸ್ ಅಲ್ಲಿ ಬಿಟ್ಟು ಬಿಡಬಹುದು. ಇಂಥವುಗಳನ್ನೆಲ್ಲ ಪಕ್ಷಿ ಅವರ ರಿಕವರಿ ತುಂಬಾ ಸ್ಲೋ ಪಕ್ಷಿಯಲ್ಲಿ. ಯಾಕಂದ್ರೆ ಮೋಸ್ಟ್ಲಿ ಆಕ್ಸಿಡೆಂಟ್ ಕೇಸಸ್ ಅಲ್ಲಿ ಎಲ್ಲ ಹೈಯೆಸ್ಟ್ ಆಗಿ ಎಲೆಕ್ಟ್ರಿಕ್ಯೂಷನ್ ಆಗಿ ಕರೆಂಟ್ ಇದರಿಂದ ಇದಾಗಿ ಅದೆಲ್ಲ ಬದುಕುವ ಚಾನ್ಸಸ್ ತುಂಬಾ ಕಮ್ಮಿ. ಸೊ ನಾವು ಎಲ್ಲಿ ಸಿಕ್ಕಿದೆ ಆ ಜಾಗದಲ್ಲಿ ಮತ್ತೆ ರಿಲೀಸ್ ಮಾಡ್ತೀವಿ ಆಫ್ಟರ್ ಟ್ರೀಟ್ಮೆಂಟ್. ಯಾವ ಯಾವ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ಈಗ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ? ಸೊ ನಾವು ಈಗ ಸ್ಕೂಲ್ ಕಾಲೇಜಿಗೆ ಕರೆಯುವಾಗ ನಾವು ಸ್ಕೂಲ್ ಕಾಲೇಜಲ್ಲಿ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಬಗ್ಗೆ ನಾವು ಟಾಕ್ ಕೊಡ್ಲಿಕ್ಕೆ ಹೋಗ್ತೀವಿ. ಮತ್ತೆ ಮೇಜರ್ ಆಗಿ ನಮ್ದು ಅದೇ ಕಾಂತಾವರ ಫಾರೆಸ್ಟ್ ಬೇಸ್ ಕ್ಯಾಂಪೇನ್ ಇದೆ. ಅಲ್ಲಿ ವಿ ಆಲ್ರೆಡಿ ರೀಚ್ಡ್ ಮೋರ್ ದನ್ 1200 ಸ್ಟೂಡೆಂಟ್ಸ್ ಫ್ರಮ್ ವೇರಿಯಸ್ ಇನ್ಸ್ಟಿಟ್ಯೂಷನ್. ಎಲ್ಲ ಇನ್ಸ್ಟಿಟ್ಯೂಷನ್ ಮಂಗಳೂರು, ಉಡುಪಿ ಎಲ್ಲ ಇನ್ಸ್ಟಿಟ್ಯೂಷನ್ ಇಂದ ಸ್ಟೂಡೆಂಟ್ಸ್ ಬರ್ತಾರೆ. ಅಲ್ಲಿ ಒಂದು ಕರೆಕ್ಟ್ ಆಗಿ 1 ಡೇ ಫುಲ್ ವರ್ಕ್ಶಾಪ್ ಇರ್ತದೆ. ಸೊ ಅದನ್ನೆಲ್ಲ ನಡೆಸಿ ಕೊಡ್ತೀವಿ. ಬ್ರೋಕನ್ ಫಾರೆಸ್ಟ್ ಟೂರ್ ಅಂತ ಇದೆ. ಒಂದು ಡಿಫಾರೆಸ್ಟ್ ಆದಂತ ಫಾರೆಸ್ಟ್ ಗೆ ಮಕ್ಕಳನ್ನು ಕರ್ಕೊಂಡೋಗಿ ಅಲ್ಲಿ ಈ ಒಂದು ಮರದ ವ್ಯಾಲ್ಯೂ ಏನು, ಒಂದು ಮರ ಅಂದ್ರೆ ಒಂದು ಫಾರೆಸ್ಟ್ ಅಂದ್ರೆ ಏನು, ಒಂದು ಇಕೋಸಿಸ್ಟಮ್ ಅಂದ್ರೆ ಬಯೋಡೈವರ್ಸಿಟಿ ಅಂದ್ರೆ ಏನಂತ ನಾವು ಅಲ್ಲಿ ಅವರಿಗೆ ಕಲಿಸ್ತೀವಿ. ಸೊ ಅಲ್ಲಿ ಬರುವಾಗ ಅವ್ರಿಗೆ ಏನ್ ಗೊತ್ತಿರೋದಿಲ್ಲ, ಬಟ್ ಹೋಗುವಾಗ ತುಂಬಾ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೋಗ್ತಾರೆ. ಮತ್ತೆ ಬೆಸ್ಟ್ ಏನಂದ್ರೆ ಅಲ್ಲಿಂದ ಹೊರಗಡೆ ಹೋಗ್ತಾರಲ್ಲ, ಎಲ್ಲಿಯಾದ್ರೂ ಒಂದು ಮರ ಕಡಿದ್ರೆ ಇಮಿಡಿಯೇಟ್ ಆಗಿ ನಮಗೆ ಕಾಲ್ ಬರ್ತದೆ. ಸೊ ವಿ ಆರ್ ಮೇಕಿಂಗ್ ಫುಡ್ ಸೋಲ್ಜರ್ಸ್ ಅಂತ. ಅಲ್ಲಿಂದ ನಾವು ಫುಡ್ ಸೋಲ್ಜರ್ಸ್ ಅನ್ನು ಕಲಿಸ್ತಾ ಇದ್ದೇವೆ ಆಫ್ಟರ್ ಟ್ರೈನಿಂಗ್. ಸೊ ಎಲ್ಲಿ ಮರ ಕಡಿದ್ರೆ ಸಹ ನಮಗೆ ಇಮಿಡಿಯೇಟ್ ಆಗಿ ಕಾಲ್ ಬರುತ್ತೆ. ಅದು ಯಾವ್ದಾದ್ರು ಅನಿಮಲ್ ಡಿಸ್ಟ್ರೆಸ್ ಅಲ್ಲಿ ಇದ್ರೆ ಆ ಕ್ಯಾಂಪಿಗೆ ಅಟೆಂಡ್ ಆದಂತ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಸಂಘ ಸಂಸ್ಥೆಯಿಂದೆಲ್ಲ ಬರ್ತಾರಲ್ಲ ಅವ್ರು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತಾರೆ. ಮತ್ತೆ ನಮ್ಮ ಒಂದು ಏನು ಈ ಎನ್ವೈರ್ಮೆಂಟ್ಗೋಸ್ಕರ ಏನು ಜನರು ಇದ್ದಾರೆ ಅದರ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ತದೆ. ಹಾಗೆ ನೀವು ಈಗ BSc ಆದ ಕೂಡಲೇ ನೀವು ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೆ ನೀವು ಜಾಯ್ನ್ ಆದ್ರೆ ಫುಲ್ ಟೈಮ್ ಪ್ರೊಫೆಷನ್? ಇದು ಪ್ರೊಫೆಷನ್ ಅಂತ ಹೇಳ್ತೀರಾ ಅಥವಾ ಪ್ಯಾಷನ್ ಅಂತ ಹೇಳ್ತೀರಾ? ಹೇಗೆ ಇದು? ಮೇಜರ್ಲಿ ಬೋತ್ ಪ್ಯಾಷನ್ ಅಂತ. ಸೊ ನಾನು ಇವಾಗ ಬ್ರೇಕ್ ಅಲ್ಲ ಅಂದ್ರೆ ಇನ್ನು MSc ಮಾಡ್ಬೇಕಂತ ಇದ್ದೇನೆ ನಾನು, ವೈಲ್ಡ್ ಲೈಫ್ ಅಲ್ಲಿ ಮಾಡ್ಬೇಕಂತ ಇದ್ದೇನೆ. ಸೊ ಇವಾಗ ಸ್ವಲ್ಪ ಬ್ರೇಕ್ ಅಲ್ಲಿ ಇದ್ದೇನೆ. ಬಟ್ ಏನಾದ್ರೆ ಇದ್ರೆ ನಾನು ಅಟೆಂಡ್ ಮಾಡ್ತೇನೆ ರೆಸ್ಕ್ಯೂ ಏನಾದ್ರೆ ಇದ್ರೆ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಮುಖಾಂತರ ಇನ್ಫಾರ್ಮ್ ಬಂದ್ರೆ ನಾನು ಅಟೆಂಡ್ ಮಾಡ್ತೇನೆ. ಯಾಕಂದ್ರೆ ವೈಲ್ಡ್ ಲೈಫ್ ಅನ್ನು ಕಾಮನ್ ಪೀಪಲ್ಗೆ ಮುಟ್ಲಿಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ದೇ ಆರ್ ಬೌಂಡ್ ಬೈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಸೊ ಇವಾಗ ಜನರೆಲ್ಲ ಹಾವು ಹಿಡಿತಾರೆ ಅಂದ್ರೆ ಈಗ ಸೊ ಈಗ ಹೆಬ್ಬಾವು ಎಲ್ಲ ಅದೆಲ್ಲ ಶೆಡ್ಯೂಲ್ 1 ಬರ್ತದೆ. ಸೊ ಅದನ್ನ ಆಕ್ಚುಲಿ ಹಿಡಿಲಿಕ್ಕೇನೆ ಇಲ್ಲ ಯಾರಿಗೂ ಕೂಡ. ಸೊ ನಾವು ಇನ್ ಕೇಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟರೆ ನಾವು ಖಂಡಿತವಾಗಿ ಅದನ್ನ ಅಟೆಂಡ್ ಮಾಡ್ತೀವಿ. ಸೊ ಆ ಥರ. ಈಗ ಹೀಗೆ
ಸಂರಕ್ಷಣೆ ಮಾಡ್ತಾ ಇರುವಾಗ ನೀವು ಯಾವ ಯಾವ ಸಂಸ್ಥೆಗಳೊಟ್ಟಿಗೆ ನೀವು ಕೈ ಜೋಡಿಸಿದ್ದೀರಿ ಸರ್? ಸೊ ಮೇಜರ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು ನ್ಯಾಷನಲ್ ಎನ್ವೈರ್ಮೆಂಟ್ ಕೇರ್ ಫೆಡರೇಷನ್ ಅಂತ, ಶಶಿಧರ್ ಶೆಟ್ಟಿ ಅವರ NECF ಅಂತ ಮಂಗಳೂರಿನಲ್ಲಿ. ಸೊ ಅವರ ಜೊತೆ ಮತ್ತೆ ನಾನು ವನ ಚಾರಿಟೇಬಲ್ ಟ್ರಸ್ಟ್ ಆಗಿ ನ್ಯಾಷನಲ್ ಎನ್ವೈರ್ಮೆಂಟ್ ಕೇರ್ ಫೆಡರೇಷನ್ ಓಕೆ. ಮತ್ತೆ ವನ ಅದು ಟ್ರಸ್ಟ್, ಅದು ಟ್ರಸ್ಟ್ ವನ ಚಾರಿಟೇಬಲ್ ಟ್ರಸ್ಟ್ ಜಿತ್ ಸರ್ ಮತ್ತೆ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ. ಸೊ ಅಂತ ಎಲ್ಲ ಇದ್ರ ಜೊತೆ ಇದ್ದೇನೆ. ಬಟ್ ಮತ್ತೆ ನಾನು ಇಂಡಿವಿಜುವಲ್ ಆಗಿ ಕೆಲವು ಕೇಸಸ್ ಆಗಿರ್ಬೋದು, ಈಗ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಕೇಸ್ ಆಗಿರ್ಬೋದು, ಮತ್ತೆ ರೀಸೆಂಟ್ಲಿ ಪಿಲಿಕುಲದು ಮೇಲೆ ನಾನು ಅದ್ರ ಬಗ್ಗೆ ಕೇಳಬೇಕು ಅಂತ ಇದ್ದೆ. ಮೊದಲನೇದಾಗಿ ನಾನು ಅದೇ ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಬಗ್ಗೆ ನೀವು ಏನು ಹೇಳ್ತೀರಿ? ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಅಂದ್ರೆ ಇದು ಅಂದ್ರೆ ಜನರು ಇದರ ಬಗ್ಗೆ ಏನೇನಿಲ್ಲ ಅದ್ರ ಫಸ್ಟ್ ಆಫ್ ಆಲ್ ಕೇಳಬೇಕಿದ್ರೆ ಏನಾದ್ರದ್ದು ದುಷ್ಪರಿಣಾಮ ಏನಾಗಿರ್ಬೋದು? ಈಗ ದುಷ್ಪರಿಣಾಮ ಏನಂದ್ರೆ ಮೇಜರ್ ಆಗಿ ಇವಾಗ CRZ ಏರಿಯಾ ಅಂದ್ರೆ CRZ ಅಂದ್ರೆ CRZ ಏರಿಯಾದಲ್ಲಿ ಇವರು ಮೈನಿಂಗ್ ಮಾಡ್ತಾ ಇದ್ದಾರೆ. ಸೊ CRZ ಇಂದ ನೀವು ಅದು ಆ ಸ್ಯಾಂಡ್ ಅನ್ನು ಏನು ಸಲೈನ್ ಸಾಲ್ಟಿ ಸ್ಯಾಂಡ್ ಏನಿರ್ತದೆ ಅದು ಮನೆ ಕನ್ಸ್ಟ್ರಕ್ಷನ್ ಗೆಲ್ಲ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇವರು ಆ ಸ್ಯಾಂಡ್ ಅನ್ನು ಮನೆ ಕನ್ಸ್ಟ್ರಕ್ಷನ್ ಗೆಲ್ಲ ಯೂಸ್ ಅಂದ್ರೆ ಅಲ್ಲಿಂದ ತೆಗೆದು ಮನೆ ಕನ್ಸ್ಟ್ರಕ್ಷನ್ ಗೆ ಅಂತ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಸ್ಯಾಂಡ್ ತೆಗೆದ್ರೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಮ್ಯಾಂಗ್ರೋ ಕಾಂಡ್ಲ ಅಂತ ಏನ್ ಕರಿತೀವಿ ಅದು ಡಿಸ್ಟ್ರಾಯ್ ಆಗ್ತದೆ. ಅದು CRZ 1 ಅಲ್ಲಿ ಬರುತ್ತೆ. ಸೊ ಅದು ಕಾಂಡ್ಲ ಎಲ್ಲ ಡಿಸ್ಟ್ರಾಯ್ ಆಗ್ತದೆ. ನೀವು ಸ್ಯಾಂಡ್ ಅನ್ನು ತೆಗೆದ್ರೆ ಆ ಭೂಮಿಯಲ್ಲಿ ಇದ್ದದೆಲ್ಲ ಸ್ಯಾಂಡ್ ಮಣ್ಣು ಎಲ್ಲ ಸವಿತಾ ಹೋಗ್ತದೆ. ಮತ್ತೆ ಇನ್ನೊಂದು ಆ ಪ್ರದೇಶದಲ್ಲಿ ಇದ್ದಂತ ಯಾರ್ದೆಲ್ಲ ಮನೆ ಇದೆ, ಆ ರಸ್ತೆ ಏನಿದೆ ಅದೆಲ್ಲ ಕೊಚ್ಕೊಂಡು ಹೋಗ್ತದೆ. ತುಂಬಾ ಇವಾಗ ಇಲ್ಲಿ ತೋಕೂರ್ ಅಂತ ಒಂದು ಜಾಗ ಇದೆ ನಮ್ಮ ಕೂಲೂರಿಂದ ಸೈಡ್ಗೆ MRPL ರೋಡ್ ಅಲ್ಲಿ ನೀವು ಆ ಸೈಡ್ ಆ ಭಾಗದ ಮನೆಯವರನ್ನು ಇವಾಗ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಕುಡಿಲಿಕ್ಕೆ ಸಮೇತ ನೀರಿಲ್ಲ. ಯಾಕೆಂದ್ರೆ ಒಂದು ಸೈಡ್ ಅಲ್ಲಿ ಇಂಡಸ್ಟ್ರಿಯ ಪೊಲ್ಯೂಷನ್ ಬರ್ತಿದೆ, ಒಂದು ಸೈಡ್ ಅಲ್ಲಿ ಮಂಗಳೂರು ಸಿಟಿ ಕಾರ್ಪೊರೇಷನ್ ನ ಸೀವೇಜ್ ಹೋಗ್ತಾ ಇದೆ, ಇನ್ನೊಂದು ಸೈಡ್ ಅಲ್ಲಿ ಸ್ಯಾಂಡ್ ಮೈನಿಂಗ್. ಇದೆಲ್ಲ ಮಿಕ್ಸ್ ಆಗಿ ಅಲ್ಲಿಯ ಬಾವಿ ಎಲ್ಲ ಹಾಳಾಗಿದೆ. ಅಲ್ಲಿಯ ಜನರ ಪರಿಸ್ಥಿತಿ ಅಂದ್ರೆ ಅವರು ಇವಾಗ ವಾಟರ್ ಕ್ಯಾನ್ ಇಟ್ಕೊಂತ ಬರ್ತಾ ಇದ್ದಾರೆ. ಸೊ ಇಂಥದೆಲ್ಲ ಪ್ರಾಬ್ಲಮ್. ಅಂಡರ್ ಗ್ರೌಂಡ್ ವಾಟರ್ ಗೆ ಅದು ಸೀವೇಜ್ ಇದಾಗ್ತದೆ. ಯಾಕಂದ್ರೆ ನೀವು ತುಂಬಾ ಸ್ಯಾಂಡ್ ತೆಗೆದ್ರೆ ಫಿಲ್ಟ್ರೇಷನ್ ಆಗುದಿಲ್ಲ, ನೀರು ಬ್ಲಾಕ್ ಆಗ್ತದೆ. ಸೊ ಮತ್ತೆ ಈ CRZ ಏರಿಯಾ ಏನಿದೆ ಸಮುದ್ರಕ್ಕೆ ಏನು ರಿವರ್ ಜಾಯಿನ್ ಆಗ್ತದೆ, ಆ ಏರಿಯಾದಲ್ಲಿ ನೀವು ಸ್ಯಾಂಡ್ ತೆಗೆದ್ರೆ ರಿವರ್ ಬಾಯಿ ಓಪನ್ ಆಗ್ತದೆ. ಅವಾಗ ನಮ್ಮ ಸಮುದ್ರದ ನೀರು ಒಳಗಡೆ ಬರುತ್ತದೆ. ಫಿಶಿಂಗ್ ಗೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಮರಿ ಇದು ಫಿಶ್ ಎಗ್ಸ್ ಎಲ್ಲ ಲೇ ಮಾಡಿದೆಲ್ಲ ಅದರಲ್ಲಿ ಹೋಗ್ತದೆ. ಮೀನಿನ ಸಂಖ್ಯೆ ಕಡಿಮೆ ಆಗ್ತದೆ. ಸೊ ಇದೆಲ್ಲ ದೊಡ್ಡ ಮೇಜರ್ ಪ್ರಾಬ್ಲಮ್. ಸೊ ಅದಕ್ಕೆ ಅಂತ ಒಂದು ಲಿಮಿಟೇಷನ್ ಸೆಟ್ ಮಾಡಿದ್ದಾರೆ. ಆ ಲಿಮಿಟೇಷನ್ ಮೀರಿ ಕೂಡ ಇವತ್ತು ಸ್ಯಾಂಡ್ ಮೈನಿಂಗ್ ಮಾಡ್ತಿದೆ. ಇದಕ್ಕೆಲ್ಲ ದೊಡ್ಡ ದೊಡ್ಡ ಪೊಲಿಟಿಕಲ್ ಕೈವಾಡ ಇದೆ. ಸೊ ಈವನ್ ನಾವು ಎಷ್ಟು ಕಂಪ್ಲೇಂಟ್ ಕೊಟ್ರೆ ಸಹ ಯಾರಿಗೆ ಸಹ ಏನು ಅಂದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಯಾರಿಗೆ ಕಾಮನ್ ಮ್ಯಾನ್ ಸಮಸ್ಯೆ ಅವರಿಗೆ ಅರ್ಥ ಆಗುದಿಲ್ಲ. ದೊಡ್ಡವರು ಆಗ್ತಾ ಹೋಗ್ತಾರೆ ಅಲ್ವಾ? ಹಾಗೇನೆ ಈಗ ರೀಸೆಂಟಾಗಿ ನಾನು ಕೇಳಿದೆ, ಈಗ ಪಿಲಿಕುಳದಲ್ಲಿ ಕೂಡ ಈ ವನ್ಯ ಪ್ರಾಣಿಗಳನ್ನು ನೋಡಿಕೊಳ್ಳುವ ವಿಚಾರದಲ್ಲಿ ಬಹಳಷ್ಟು ಅಕ್ರಮಗಳು ನಡೀತಾ ಇದೆ ಅಂತ. ಏನೇನೆಲ್ಲ ಅವ್ಯವಸ್ಥೆಗಳನ್ನು ನೋಡಿದಿರಿ? ನಾವಂದ್ರೆ ಪಿಲಿಕುಳ ಚಿಕ್ಕ ಇರುವಾಗ ನಾವು ಸ್ಕೂಲ್ ಟ್ರಿಪ್ ಅಲ್ಲಿ ಎಲ್ಲ ಪಿಲಿಕುಳ ಹೋಗ್ತೇವೆ. ಅದರ ನಂತರ ಪಿಲಿಕುಳ ಹೋಗ್ಲಿಕ್ಕೆ ಅಷ್ಟು ಅಂದ್ರೆ ಯಾರು ಹೋಗುದಿಲ್ಲ. ಮಂಗಳೂರಲ್ಲಿ ಹೊರಗಡೆಯಿಂದ ಬಂದವರು ಹೋಗ್ತಾರೆ. ಮಂಗಳೂರಲ್ಲಿ ನೋಡ್ಲಿಕ್ಕೆ ಇರೋದು ಪಿಲಿಕುಳ ಅದೆಲ್ಲ ಮಾತ್ರ. ಸೊ ನಾನು 2 ವರ್ಷ ಮುಂಚೆ ನಮ್ಮ ಫ್ರೆಂಡ್ ಒಬ್ರು ಬಂದಿದ್ರು, ಅವರ ಜೊತೆ ನಾನು ಜಸ್ಟ್ ಹೀಗೇನೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಹೋಗಿದ್ದೆ. ಸೊ ಅಲ್ಲಿಯ ಪರಿಸ್ಥಿತಿ ನೋಡಿ ನನಗೆ ತುಂಬಾ ಬೇಸರ ಆಯ್ತು. ಎಲ್ಲ ಕೇಜಲ್ ಅದಷ್ಟೇ ಹಿಡ್ದಿತ್ತು, ನೀರೆಲ್ಲ ಡಾರ್ಕ್ ಆಗಿ ಸ್ಮೆಲ್ ಬರ್ತಿತ್ತು, ನೀರೆಲ್ಲ ಪ್ರಾಣಿಗಳ ಶೇಪ್ ಸರಿ ಇಲ್ಲ, ಎಲ್ಲ ಡಿಸೀಸ್ಡ್ ಅನಿಮಲ್ಸ್ ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಸೊ ಅಲ್ಲಿಂದ ನಾನು ಅದರ ಬಗ್ಗೆ ಸ್ವಲ್ಪ RTA ಎಲ್ಲ ಹಾಕಿ ಕೆಲವು ಡಾಕ್ಯುಮೆಂಟ್ಸ್ ಎಲ್ಲ ತೆಗಿಯುವಾಗ ತುಂಬಾ ಅಂದ್ರೆ ಏನು ಟ್ಯಾಲಿ ಆಗ್ತಾ ಇರ್ಲಿಲ್ಲ. ಅವ್ರು ಕೊಡೋ ಡಾಕ್ಯುಮೆಂಟ್ಸ್ ಬೇರೆ, ಇಲ್ಲಿ ಪ್ರಾಣಿ ಕಲೆಕ್ಷನ್ ಬೇರೆ ಇದೆ. ಸೊ ಅದೆಲ್ಲ ಮಾಡ್ಕೊಂಡು ಬರುವಾಗ ನನಗೆ ಅಲ್ಲಿಂದ ಕೆಲವು ಇನ್ಪುಟ್ಸ್ ಎಲ್ಲ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದನ್ನೆಲ್ಲ ಕ್ಲಬ್ ಮಾಡ್ಕೊಂಡು ನಾನು ಮತ್ತೆ ನನ್ನ ಅಡ್ವೊಕೇಟ್ ಒಬ್ರು ಇದ್ದಾರೆ ಅಶ್ವಿನ ಅಂತ, ಅವ್ರು ಅಂದ್ರೆ ನನ್ನ ಏನೆಲ್ಲ ಕೇಸಸ್ ಇದೆ ಈಸ್ ಫೈಟಿಂಗ್ ಇಟ್ ಫಾರ್ ಫ್ರೀ ಆಫ್ ಕಾಸ್ಟ್. ಅವರಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು. ಸೊ
ಅವರ ಜೊತೆ ನಾನು ಪಿಲಿಕುಲ್ ಹೋಗಿ ನಾವು ಒಂದು ಸರ್ವೆ ಅನ್ನು ಕಂಡಕ್ಟ್ ಮಾಡ್ತೀವಿ ನಾವೇ ಇಂಡಿಪೆಂಡೆಂಟ್ ಆಗಿ ಬೆಳಿಗ್ಗೆಯಿಂದ ಸಂಜೆ ಅಲ್ಲೇ ಸುತ್ತಾಡ್ಕೊಂಡು ಏನೆಲ್ಲ ಇದೆ ಅಂತ ನೋಟ್ ಮಾಡಿಕೊಂಡು ಮತ್ತೆ ಅದನ್ನೊಂದು ರಿಪೋರ್ಟ್ ತರ ಮಾಡ್ಕೊಂಡು ನಾವು ಸೆಂಟ್ರಲ್ ಝೂ ಅಥಾರಿಟಿ ಅಂದ್ರೆ ಝೂವಿನ ಏನು ಮೇನ್ ಅಥಾರಿಟಿ ಇರ್ತದೆ ಸೆಂಟ್ರಲ್ ಝೂ ಅಥಾರಿಟಿ. ಸೊ ಅವರಿಗೆ ನಾವು ಲೆಟರ್ ಅನ್ನು ಬರೀತೀವಿ ಅವರಿಗೆ ಮತ್ತೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಕರ್ನಾಟಕ. ಸೊ ಈಗಿಗೆ ಪಿಲಿಕುಲದಲ್ಲಿ ಇಷ್ಟು ಈಗಿಗೆ ಮಿಸ್ಮ್ಯಾನೇಜ್ಮೆಂಟ್ ನಡೀತಿದೆ, ಸೊ ಒಂದು ರಿಪೋರ್ಟ್ ಅನ್ನೇ ಮಾಡ್ಕೊಂಡು ನಾವು ಅವರಿಗೆ ಕೊಟ್ಟು ಬಿಡ್ತೀವಿ. ಆದ್ರೆ ಅದರ ಮೇಲೆ ಯಾವುದೇ ಆಕ್ಷನ್ ಅನ್ನು ಅವರು ತೆಗೆಯುವುದಿಲ್ಲ. ಸೊ ಈ ಟೈಮಿನಲ್ಲಿ ಸ್ವಲ್ಪ ದಿನದಲ್ಲಿ ಅಲ್ಲಿ ಆ ಡೈರೆಕ್ಟರ್ ಅವರು ರಿಸೈನ್ ಮಾಡ್ತಾರೆ ಆಲ್ ಆಫ್ ಅ ಸಡನ್. ಆ ಡೈರೆಕ್ಟರ್ ಆ ಜಾಗದಲ್ಲಿ 25 ವರ್ಷದಿಂದ ಅವರೇ ಇದ್ರು ಡೈರೆಕ್ಟರ್. ಆಲ್ ಆಫ್ ಅ ಸಡನ್ ರಿಸೈನ್ ಮಾಡುವಾಗ ನಮಗೆ ಡೌಟ್ ಬಂತು, ಇಲ್ಲಿ ದೊಡ್ಡದು ನಡೀತಾ ಇದೆ. ಸೊ ನಾವು ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಹೈಕೋರ್ಟಿನಲ್ಲಿ ನಾವು ಒಂದು PIL ಅರ್ಜಿಯನ್ನು ಸಲ್ಲಿಸ್ತೀವಿ. 26th ಮಾರ್ಚ್ಗೆ ನಾವು ಒಂದು PIL ಅನ್ನು ಸಲ್ಲಿಸಿದ್ವಿ. ಇವಾಗ ಕೋರ್ಟಿನ ಆದೇಶ ಏನ್ ಬರ್ತದೆ ಅಂತ ನಾವು ನೋಡ್ಬೇಕು. ಸೊ PIL ಅರ್ಜಿಯಲ್ಲಿ ನಾವು ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹಸ್ತಾಂತರ ಮಾಡ್ಬೇಕಂತ ಒಂದು ರಿಕ್ವೆಸ್ಟ್ ಅನ್ನು ಮಾಡಿದ್ದೇವೆ. ಇನ್ನೊಂದು ಕರೆಕ್ಟ್ ಆಗಿ ಮೇಂಟೈನ್ ಮಾಡುವ ತನಕ ಆ ಝೂ ಅನ್ನು ಕ್ಲೋಸ್ ಮಾಡ್ಬೇಕಂತ. ಅಂದ್ರೆ ಪಬ್ಲಿಕ್ ಸೇಫ್ಟಿ ಸಹ ಇಲ್ಲ ಅಲ್ಲಿ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ. ಬ್ಯಾರಿಕೇಡ್ ಎಲ್ಲ ಹಾಳಾಗಿದೆ. ಸೊ ಅದೊಂದು ಮಾಡಿದೆ. ಮತ್ತೆ ಏನು ಈಗ ನಾವು ಏನು ರೆಸ್ಕ್ಯೂ ಬಗ್ಗೆ ಮಾತಾಡ್ತಿದ್ದೇವೆ, ಮಂಗಳೂರು ಉಡುಪಿಗೆ ರೆಸ್ಕ್ಯೂ ಸೆಂಟರ್ ಅಂತಾನೆ ಇಲ್ಲ ಯಾವ್ದು ಕೂಡ. ಅನಿಮಲ್ ರೆಸ್ಕ್ಯೂ ಸೆಂಟರ್ 24 hours ಅಂತ ಯಾವುದೇ ರೆಸ್ಕ್ಯೂ ಸೆಂಟರ್ ಇಲ್ಲ. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೊಟ್ಟರೆ ಅದು ಆಟೋಮ್ಯಾಟಿಕ್ಲಿ ಒಂದು ರೆಸ್ಕ್ಯೂ ಸೆಂಟರ್ ಆಗಿ ಪರಿವರ್ತನೆ ಆಗ್ತದೆ. ಸೊ ಅದಕ್ಕೆ ನಾವು ಒಂದು PIL ಅರ್ಜಿಯನ್ನು ನಾವು ಸಲ್ಲಿಸಿದ್ದೇವೆ. ಹಾಗೆ ಈಗ ನಿಮ್ಮ ಈ ಕೆಲಸಕ್ಕೆ ಜನಗಳ ಸಹಕಾರ ಎಷ್ಟು ಉಂಟು, ಹಾಗೆಯೇ ಸರ್ಕಾರದ ಸಹಕಾರ ಎಷ್ಟಿದೆ ಸರ್? ಜನರ ಸಹಕಾರ ಅಂದ್ರೆ ಇಟ್ ಈಸ್ ವೆರಿ ಅನ್ಎಕ್ಸ್ಪ್ಲೋರ್ಡ್ ಪಾತ್ ಅಂತ ಏನ್ ಕರೀತಿ. ಅಂದ್ರೆ ಇದು ಜನರಿಗೆ ಅಷ್ಟು ಪರಿಚಯ ಇಲ್ಲ ಮತ್ತೆ ಜನರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ಅವರಿಗೆ ಇನ್ನು ಕೂಡ ಅದರ ನೆಸೆಸಿಟಿ ಗೊತ್ತಾಗಲಿಲ್ಲ. ಇವಾಗ ಶೆಕೆ ಅಂದ್ರೆ ಇಂತ ಶೆಕೆ ಮಾರ ಅಂತ ಹೇಳ್ತಾರೆ ಅಷ್ಟೇ, ಬಿಟ್ಟು ಬಿಡ್ತಾರೆ. ಈಗ ಒಂದು ಮರ ಕಡಿಯುವಾಗ ಅಥವಾ ಅವರಿಗೆ ಅದರ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ಎಲ್ಲರಿಗೆ ಡೆವಲಪ್ಮೆಂಟ್ ರೋಡ್ ಅದು, ಬಟ್ ನಿಮಗೆ ನಾಳೆ ಕುಡಿಲಿಕ್ಕೆ ನೀರಿಲ್ಲ ಅದ್ರೆ ಕ್ಲೀನ್ ಆಗಿ ಉಸಿರಾಡ್ಲಿಕ್ಕೆ. ಈಗ ಡಿಲ್ಲಿಯ ಕಂಡೀಷನ್ ನೋಡಿ, ಉಸಿರಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಈಗ ಯಾರಾದ್ರೂ ಅಸ್ತಮ ಪೇಷಂಟ್ ಅಲ್ಲಿ ಹೋದ್ರೆ ಸತ್ತೋಗ್ತಾರೆ. ಸೊ ಮಂಗಳೂರು ಆ ಥರನೇ ಆಗ್ತಿದೆ. ಮಂಗಳೂರನ್ನು ಇವತ್ತು ರಾಜಕಾರಣಿಗಳು ಇಂಡಸ್ಟ್ರಿಯಲ್ ಹಬ್ ಮಾಡ್ಲಿಕ್ಕೆ ಅಂತ ಹೊರಟಿದ್ದಾರೆ. ಇವಾಗ MRPL 4th phase ಏನ್ ಬರ್ತಿದೆ, 4th phase ಅಲ್ಲಿ ಟುವರ್ಡ್ಸ್ ಕಟೀಲ್ ತನಕ ಎಲ್ಲ ವೆಟ್ಲ್ಯಾಂಡ್ ಅನ್ನು ಡಿಸ್ಟ್ರಾಯ್ ಮಾಡ್ಕೊಂಡು ಆ ಜಾಗದಲ್ಲಿ ಇರುವಂತ ಕಾಡನ್ನು ನಾಶ ಮಾಡ್ಕೊಂಡು ಅಲ್ಲಿ ಕೂಡ ಇಂಡಸ್ಟ್ರಿ ಬರ್ತಾ ಇದೆ. ಸೊ ಮತ್ತೆ ನೀವು ಇಂಡಸ್ಟ್ರಿ ಸೆಟಪ್ ಹೇಗಿದೆ ಅಂದ್ರೆ ಎಲ್ಲ ಇಂಡಸ್ಟ್ರಿ ಈ ರಿವರಿನ ಪಕ್ಕದಲ್ಲೇ ಇರೋದು. ಯಾಕಂದ್ರೆ ಅವರಿಗೆ ವಾಟರ್ನ ನೆಸೆಸಿಟಿ ಜಾಸ್ತಿ. ಆದ್ರೆ ಆ ನೀರನ್ನು ಇಲ್ಲಿಯ ಜನರು ಸಹ ಕುಡಿತಾರಂತ ಜನರಿಗೆ ಅದರ ಬಗ್ಗೆ ಇದಿಲ್ಲ. ಇವತ್ತು ನೋಡಿ ಹೌದು, ಈ ಮಂಗಳೂರಿನ STP ಇಂದ ಅನ್ಫಿಲ್ಟರ್ಡ್ ಸೀವೇಜ್ ವಾಟರ್ ಇವತ್ತು ಅದೇ ಮಂಜಲ್ಪಾದಿ ಡ್ಯಾಮಿಗೆ ಹೋಗಿ ಬೀಳ್ತಾ ಇದೆ. ಬಟ್ ಆ ಕಡೆಯಿಂದ ಅದೇ ನೀರನ್ನು 7 ಗ್ರಾಮಕ್ಕೆ ಪಂಪ್ ಮಾಡ್ತಾ ಇದ್ದಾರೆ ಕುಡಿಯುವ ನೀರಾಗಿ, ಡ್ರಿಂಕಿಂಗ್ ವಾಟರ್. ಅದೇ ನೀರನ್ನು ಜನರು 7 ಗ್ರಾಮದವರು ಕುಡಿತಾ ಇದ್ದಾರೆ. ಸೊ ಇದನ್ನೆಲ್ಲ ಜನರು ಆಲೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ನನ್ನ ವಿನಂತಿ ಇಷ್ಟೇ, ಆಲೋಚನೆ ಮಾಡಿ. ಈಗ ನೋಡಿ ಅವರಿಗೆ ಸಮಸ್ಯೆ ಬರುವಾಗ ಅವರು ಅದನ್ನು ರಿಟೇಲೇಟ್ ಮಾಡ್ತಾರೆ. ಈಗ ನಾನು ಬಜ್ಪೆ ಏರಿಯಾ ಅದೇ ಹೇಳಿದೆಲ್ಲ ಸ್ಯಾಂಡ್ ಮೈನಿಂಗ್, ಈಗ ಆ ಜಾಗದಲ್ಲಿ ಸ್ಯಾಂಡ್ ಮೈನಿಂಗ್ ಸ್ಟಾಪ್ ಆಗಿದೆ. ಯಾಕಂದ್ರೆ ಜನರು ಅಲ್ಲಿ ಒಟ್ಟು ಸೇರಿದ್ದಾರೆ. ಈ ರಾಜ್ಯಕ್ಕೆ ಷಡ್ಯಂತ್ರಕ್ಕೆ ಬೀರ್ಲಿಲ್ಲ ಅವರು. ಯಾವುದೇ ಕಾಂಗ್ರೆಸ್ BJP ಅಂತ ಅವ್ರ ಗುಂಪಾಗ್ಲಿಲ್ಲ, ಜಾತಿ ಮತ ಅಂತ ಬೇರೆ ಡಿವೈಡ್ ಆಗ್ಲಿಲ್ಲ. ಅವರೆಲ್ಲರೂ ಒಟ್ಟು ಸೇರ್ಕೊಂಡು ಇವತ್ತು ಅಲ್ಲಿ ಅದಕ್ಕೆ ಬೇಕಿದ್ದ ವ್ಯವಸ್ಥೆಯನ್ನು ಅವ್ರು ಜನರು ಮಾಡಿದ್ದಾರೆ. ನಾವು ಅದಕ್ಕೆ ಬೇಕಿದ್ದಂತ ಗೈಡೆನ್ಸ್ ಅನ್ನು ಕೊಟ್ಟಿದ್ದೇವೆ. ಸೊ ಅಂದ್ರೆ ಜನರು ಅವರ ಏನು ಗ್ಯಾದರಿಂಗ್ಸ್ ಇರ್ತದೆ ಅದರಲ್ಲಿ ಈ ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ ಮಾತಾಡುವ ಬದಲು ಈ ಎನ್ವೈರನ್ಮೆಂಟಲ್ ಕ್ರೈಸಿಸ್ ನ ಬಗ್ಗೆ, ಇವಾಗ ಏನಾಗ್ತಿದೆ, ಕ್ಲೈಮೇಟ್ ಚೇಂಜ್ ಏನಾಗ್ತಿದೆ, ಇಲ್ಲಿ ಫಾರೆಸ್ಟ್ ಡಿಸ್ಟ್ರಕ್ಷನ್ ಆಗ್ತದೆ, ಅದರ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ ಆಟೋಮ್ಯಾಟಿಕ್ಲಿ ಅದು ಚೇಂಜ್ ಆಗ್ತದೆ. ಮತ್ತೆ ಇನ್ನೊಂದೇನಂದ್ರೆ ಒಂದು ಮೇಜರ್ ಚೇಂಜಸ್ ಈಗ ನನ್ನ ಮನೆಯಲ್ಲಿ ಸಹ ಈ ಚೇಂಜ್ ನನ್ನ ಮನೆಯಲ್ಲಿ ಮುಂಚೆ ಬಿಡ್ತಾ ಇರ್ಲಿಲ್ಲ. ಬಟ್ ನಾವು ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡುವಾಗ ಅದು ಒಟ್ಟು ಸೇರಿರುವಾಗ ನಾವು ಇದರ ಬಗ್ಗೆ ಮಾತಾಡ್ತಾನೆ ಇರುವಾಗ ಆಟೋಮ್ಯಾಟಿಕ್ ಚೇಂಜಸ್ ಬರ್ತದೆ. ಓಕೆ,
ನಿಮ್ಮ ಈಗ ಮುಂದಿನ ಆಲೋಚನೆಗಳೇನು, ಮುಂದಿನ ಕನಸೇನು ನಿಮ್ಮ ಮಂಗಳೂರಿಗೆ? ಮಂಗಳೂರನ್ನು ಪೊಲ್ಯೂಷನ್ ಫ್ರೀ ಮತ್ತು ಗ್ರೀನ್ ಮಂಗಳೂರು ಮಾಡ್ಬೇಕಂತ ಒಂದು ಕನಸಿದೆ. ಜೀತ್ ಸರ್ ಅಲ್ಲೇ ಜೀತ್ ಮಿಲನ್ ರೋಚನ್ ಇದ್ದಾರೆ, ಅವರು ಖಾಲಿ ಮರ ನಡ್ತಾ ಹೋಗ್ತಾ ಇದ್ದಾರೆ ಪಾಪ. ಅವ್ರು ನಟ್ಟಂತ ಮರವನ್ನು ಇವತ್ತು ಎಷ್ಟು ಕಡಿದ್ರು. ಮಂಗಳೂರಿನಲ್ಲಿ ಒಂದು ಸರ್ವೆ ಮಾಡಿದ್ರು, ಟ್ರೀ ಸರ್ವೆ ಅಂತ, ಡಾಕ್ಟರ್ ಸ್ಮಿತಾ ಹೆಗ್ಡೆ. ಸೊ ಅದರಲ್ಲಿ ಮಂಗಳೂರಿನಲ್ಲಿ ಕೇವಲ ಪಬ್ಲಿಕ್ ಪ್ಲೇಸ್ ಅಲ್ಲಿ 6.25% ಮರ ಇದೆ. 19,000 ಟೋಟಲ್ ಇರೋದು. ಕೇವಲ ಮಂಗಳೂರಿನಂತ ಪ್ರದೇಶಕ್ಕೆ ಅಷ್ಟೇ ಮರ ಇರೋದು. ಸೊ ಅಷ್ಟು ಪಾಪ್ಯುಲೇಷನ್ ಇದೆ. ಸೊ ಮತ್ತೆ ಇನ್ನೊಂದೇನಂದ್ರೆ ಅಷ್ಟು ಕಾರ್ಬನ್ ಎಮಿಟ್ ಆಗ್ತಾ ಇದೆ, ಅಷ್ಟು ಟ್ರಾಫಿಕ್ ಇನ್ಕ್ರೀಸ್ ಆಗ್ತಾ ಇದೆ. ಇವತ್ತು ಒಬ್ರೊಬ್ರು ಹೋಗ್ಲಿಕ್ಕೆ ಸಹ ಕಾರನ್ನು ಬಳಸ್ತಾ ಇದ್ದಾರೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾಕೆ ಬಳಸ್ತಾ ಇದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ ಇಲ್ಲಿ. ಒಂದು ಗೌರ್ಮೆಂಟ್ ಬಸ್ಸಸ್ ಆಗಿರ್ಬೋದು, ಇಲ್ಲ ಇವತ್ತು ಪ್ರೈವೇಟ್ ಬಸ್ಸಸ್ನ ಏನಿದ್ದಾರೆ ಅವರು ಮಾಡ್ಕೊಂಡು ಹೋದಂತ ಒಂದು ಯಾವುದೇ ಒಂದು ಕರೆಕ್ಟ್ ಆದ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ. ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇದೆ. ಸೊ ಆ ಇಂಡಸ್ಟ್ರಿಯಲ್ಲಿ ಅವರು ಆಕ್ಚುಲಿ ಒಂದು ಬಸ್ ಮಾಡ್ಕೊಂಡು ಅವರ ಏನು ಎಂಪ್ಲಾಯೀಸ್ ಅನ್ನು ತಗೊಂಡು ಹೋಗುವಂತ ಕೆಲಸ ಮಾಡ್ಬೇಕು. ಅವ್ರು ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಇವರೆಲ್ಲ ಅವರವರ ಪ್ರೈವೇಟ್ ವೆಹಿಕಲ್ ಅಲ್ಲಿ ಹೋಗ್ತಾರೆ. ಸೊ ಇಲ್ಲಿ ಟ್ರಾಫಿಕ್ ಬ್ಲಾಕ್ ಆದ ತಕ್ಷಣ ಕಾರ್ಬನ್ ಎಮಿಷನ್ ಹೈ ಆಗ್ತದೆ. ಸೊ ಈ ಕಾರ್ಬನ್ ಅನ್ನು ಸಿಕ್ವೆಸ್ಟ್ರೇಷನ್ ಮಾಡ್ಬೇಕಿದ್ರೆ ಮರ ಬೇಕು, ಅಷ್ಟು ಮರ ಇಲ್ಲ ನಮ್ಮ. ಸೊ ಇದು ಕೂಡ ಸೂನ್ ನಮಗೆ ಅಂದ್ರೆ ಇಲ್ಲಿ ನಮಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಪಶ್ಚಿಮ ಘಟ್ಟ ಇದೆ ಅಂತ ಒಂದು ಪ್ಲಸ್ ಪಾಯಿಂಟ್. ಬಟ್ ಇವತ್ತು ಆ ಪಶ್ಚಿಮ ಘಟ್ಟ ಸಹ ನಾಶ ಆಗ್ತಾ ಇದೆ. ಪಶ್ಚಿಮ ಘಟ್ಟದಲ್ಲಿ ಟನಲ್ ಅಂತೆ, ಪಶ್ಚಿಮ ಘಟ್ಟದಲ್ಲಿ 4 lane ರೋಡ್ ಅಂತೆ. ಸೊ ಅದೆಲ್ಲ ಮಾಡ್ತಾ ಇರುವಾಗ ಇಲ್ಲಿ ಮಂಗಳೂರಿನಲ್ಲಿ ಇನ್ನು ಸಸ್ಟೈನ್ ಆಗ್ಲಿಕ್ಕೆ ತುಂಬಾ ಕಷ್ಟ ಇದೆ. ಇನ್ನು ಇವಾಗಲೇ 42 ಡಿಗ್ರಿ ಕ್ರಾಸ್ ಆಗಿದೆ ಮಂಗಳೂರು. 42 ಡಿಗ್ರಿ ಅಂದ್ರೆ ಮುಂಚೆ ದೊಡ್ಡ ವಿಷಯ. ರಾಜಸ್ಥಾನದಲ್ಲಿ ಎಲ್ಲ 42 ಡಿಗ್ರಿ, ಈಗ ನಮ್ಮ ಊರಲ್ಲಿ 42 ಡಿಗ್ರಿ ಆಗ್ತದೆ. ಅಂದ್ರೆ ಇವರು ಮಂಗಳೂರನ್ನು ಏನು ದುಬೈ ಆಗಿ ಪರಿವರ್ತನೆ ಮಾಡ್ಬೇಕಂತ ಏನು ನಮ್ಮ ರಾಜಕಾರಣಿಗಳು ಕನಸಿಟ್ಟಿದ್ದಾರೆ, ಅದು ಆಗ್ತಾ ಇದೆ. ಮಂಗಳೂರು ದುಬೈ ಆಗ್ತಾ ಇದೆ. ಮಂಗಳೂರಿನ ಟೆಂಪರೇಚರ್ ದುಬೈ, ಒಂದು ಸೈಡ್ ಅಲ್ಲಿ ಡೆಸರ್ಟ್ ಆಗ್ತಾ ಇದೆ, ಒಂದು ಸೈಡ್ ಅಲ್ಲಿ ಮರ ಎಲ್ಲ ಕಟ್ಟು ಡೆಸರ್ಟ್ ಮಾಡ್ತಾ ಇದ್ದಾರೆ. ಆಗ್ತಾ ಇದೆ ಅವರ ಕನಸು. ಖಂಡಿತ. ಇದಕ್ಕೆಲ್ಲ ಏನು ಸೊಲ್ಯೂಷನ್ ಏನು ಸರ್? ಸೊಲ್ಯೂಷನ್ ಅಂದ್ರೆ ಜನರು ಮಾತಾಡ್ಬೇಕು. ಇವಾಗ ನೋಡಿ, ಜನರು ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ಈಗ ಮನೆಯಲ್ಲಿ ನಮಗೆ ಅಪ್ಪ ಅಥವಾ ಅಮ್ಮ ಏನಾದ್ರೆ ನಮ್ಮ ಹತ್ರ ದುಡ್ಡು ಕೊಟ್ರೆ ಅವ್ರ ಮನೆಗೆ ಬಂದ ತಕ್ಷಣ ಕೇಳ್ತಾರೆ, ಎಲ್ಲಿ ಖರ್ಚಾಯ್ತು, ಯಾಕೆ ಖರ್ಚು ಮಾಡಿದ್ವಿ ಅಂತ. ಹಾಗೇನೆ ನಾವು ಇವತ್ತು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಸೊ ಈ ಟ್ಯಾಕ್ಸ್ ಅಂದ್ರೆ ನಮ್ಮ ಕಿಸೆಯಿಂದಾನೇ ಹೋಗ್ತಾ ಇದೆ. ಸೊ ನಮಗೆ ನಮ್ಮ ದುಡ್ಡು ಎಲ್ಲಿ ಖರ್ಚಾಯ್ತು ಅಂತ ಕೇಳುವ ಅಧಿಕಾರ ಎಲ್ಲರಿಗೂ ಇದೆ. ಸೊ RTA ಆಕ್ಟ್ 2005 ಏನು ಬಂದಿದೆ. ಸೊ ಅದರ ಬಗ್ಗೆ ಸ್ವಲ್ಪ ಜನರು ನಾಲೆಜ್ ಅನ್ನು ಪಡೆದ್ರೆ ಎಲ್ಲರೂ ಮನೆಯಲ್ಲಿ ಕೂತು RTA ಹಾಕಿ ಅವರವರ ಬೇಡ ದೊಡ್ಡ ದೊಡ್ಡ ಇದರಲ್ಲಿ ಹಗರಣದಲ್ಲಿ ಬೇಡ, ನಿಮ್ಮ ಪಂಚಾಯತಿ, ನಿಮ್ಮ ಕಾರ್ಪೊರೇಷನ್ ಲಿಮಿಟ್ಸ್, ನಿಮ್ಮ ಏರಿಯಾದಿಂದ ಸ್ಟಾರ್ಟ್ ಮಾಡಿ. ಈ ರೋಡಿಗೆ ಎಷ್ಟು ಖರ್ಚಾಯ್ತು, ಯಾಕೆ ಇಷ್ಟು 40 ಲಕ್ಷ, ಇಷ್ಟು ಚಿಕ್ಕ ರೋಡಿಗೆ 40 ಲಕ್ಷ ಯಾಕೆ ಆಯ್ತು, ಏನು ಅದನ್ನು ಪ್ರಶ್ನೆ ಮಾಡುವಾಗ ಆಟೋಮ್ಯಾಟಿಕ್ಲಿ ಎಲ್ಲ ಸರಿ ಆಗ್ತದೆ. ಇಲ್ಲಿ ಏನಂದ್ರೆ ಈ ರಾಜಕಾರಣಿಗಳನ್ನು ನಾವು ದೊಡ್ಡದಾಗಿ ಅವರಿಗೆ ಒಂದು ದೊಡ್ಡ ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಚಿಕ್ಕ ಕಾರ್ಪೊರೇಟರ್ಗೆ ಸಹ ಕಾರ್ಪೊರೇಟರ್ ಅಂದ್ರೆ ಆ ಏರಿಯಾನ ರೆಪ್ರೆಸೆಂಟ್ ಮಾಡುವ ಅವನು ಇವತ್ತು ಅವನ ಕಾರಲ್ಲಿ ದೊಡ್ಡ ಕಾರ್ಪೊರೇಟರ್ ಅಂತ ದೊಡ್ಡ ಇನ್ನು ಬೋರ್ಡ್ ಹಾಕಿ ಬರ್ತಾರೆ. ಅವರ ಬೋರ್ಡ್ ಹಾಕುವಂತ ಇದಲ್ಲ, ಈಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ಅವರನ್ನು ಆ ಥರನೇ ಟ್ರೀಟ್ ಮಾಡಿ. ನಮ್ಮ ಮನೆಗೆ ಹೇಗೆ ಓಟ್ ಕೇಳಲಿಕ್ಕೆ ಬಂದಿದ್ರು ಅದನ್ನು ಆಲೋಚನೆ ಮಾಡ್ಕೊಂಡು ಅವ್ರನ್ನ ಹಾಗೇನೆ ಟ್ರೀಟ್ ಮಾಡಿ. ಅವರಿಗೆ ತುಂಬಾ ದೊಡ್ಡ VIP ಟ್ರೀಟ್ಮೆಂಟ್ ಕೊಡ್ಬೇಕಂತ ಏನಿಲ್ಲ. ಅವರನ್ನು ಕ್ರಿಕೆಟ್ ಮ್ಯಾಚಿಗೆ ಗೆಸ್ಟ್ ಆಗಿ ಕರಿಬೇಕು, ಅದಕ್ಕೆ ಗೆಸ್ಟ್ ಆಗಿ ಕರಿಬೇಕಂತ ಏನಿಲ್ಲ. ಯಾವ ತರ ಟ್ರೀಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಸಮಸ್ಯೆಯನ್ನು ರೆಪ್ರೆಸೆಂಟ್ ಮಾಡುವಂತ ವ್ಯಕ್ತಿ ಅವ್ರನ್ನ ಆ ತರನೇ ಟ್ರೀಟ್ ಮಾಡಬೇಕು. ಅದರಲ್ಲಿ ಅವರು ಆಟೋಮ್ಯಾಟಿಕ್ಲಿ ಲೈನಿಗೆ ಬರುತ್ತೆ. ಖಂಡಿತ ಹೌದು. ಹಾಗೆಯೇ ಈಗ ಇಷ್ಟು ಸಣ್ಣ ಪ್ರಾಯದಲ್ಲಿ ನೀವು ಅತ್ಯಂತ ದೊಡ್ಡ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಸ್ಫೂರ್ತಿ ಯಾರು ಸರ್ ನಿಮಗೆ? ಸ್ಫೂರ್ತಿ ಅಂತ ಏನಿಲ್ಲ. ಇವಾಗ ಮನೆಯಲ್ಲಿ ಏನಂದ್ರೆ, ಸೊ ಇದರಲ್ಲಿ ಸಹ ತುಂಬಾ ಅಂದ್ರೆ ಥ್ರೆಟ್ಸ್ ಅದೆಲ್ಲ ತುಂಬಾ ಇರುತ್ತೆ. ಅಂದ್ರೆ ಮನೆಯಲ್ಲೇ ಸಹ ಇದಿರುತ್ತಾರೆ. ಸೊ ನಾವು ಅವರಿಗೆ ಖಾಲಿ ಎಷ್ಟೇ ಅಲ್ಲ, ನಾವು ಅವರಿಗೆ ತಿಳಿಸ್ತೇವೆ ಏನ್ ನಡೀತದೆ ಎಲ್ಲ ತಿಳಿಸ್ತೇನೆ. ಖಾಲಿ ಅವರಿಗೆ ಒಂದು ಎಕ್ಸಾಂಪಲ್ ಕೊಟ್ಟು ನಾನು ಹೇಳೋದು. ಯಾಕಂದ್ರೆ ನನಗೆ ವಯಸ್ಸು ಇವಾಗ 23. ಸೊ ಇವಾಗ ಭಗತ್ ಸಿಂಗ್ ಕೂಡ ಅವರು ರಿವಲ್ಯೂಷನ್ ಸ್ಟಾರ್ಟ್ ಮಾಡಿದ್ದು ಅವರು 18 ವರ್ಷದ ನನ್ನ ಸಹ ಅದು 18 ಇಯರ್ಗೆ ಸ್ಟಾರ್ಟ್ ಆಯ್ತು. ಸೊ ಅವ್ರು ಮಾಡ್ಬೋದು ಅಂದ್ರೆ ನಮಗೆ ಎಲ್ಲರಿಗೆ ಮಾಡ್ಬೋದು. ಎಲ್ಲರ ಮನೆಯಲ್ಲಿ ಅವ್ರಿಗೆ ಅಂದ್ರೆ
ಎಲ್ಲರಿಗೆ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಬೇಕು, ಬಟ್ ಅವರ ಮನೆಯಿಂದ ಬಟ್ ಇವಾಗ ನನ್ನ ಮನೆಯಲ್ಲಿ ಮನಸ್ಸು ಪರಿವರ್ತನೆ ಆಗಿ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ, ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ವೆರಿ ನೈಸ್, ವೆರಿ ನೈಸ್. ಓಕೆ ಸರ್, ನಿಮ್ಮ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮಗೆ ಒಂದು ಸಂವಾದ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮಗೆ ದಿವ್ಯ ದಿಶಾದ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.